ನಮಸ್ಕಾರ ವೀಕ್ಷಕರೇ, ರಾಜ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನ್ಯೂ ಇಯರ್ ಅಂದರೆ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ಫ್ರೆಂಡ್ಸ್ಗಳ ಜೊತೆ ಹೋಗ್ತೀವಿ. ಆದರೆ ಸೆಲೆಬ್ರಿಟೀಸ್ಗಳ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಭಾಗ್ಯ ಈ ಸರ್ತಿ ನಿಮ್ಮದು ನಮ್ಮದು ಎಲ್ಲರದು ಆಗ್ತಾ ಇರೋದು. ಸೊ ಹಾಗಾದರೆ ಈಗಾಗಲೇ ಹೇಳಿದೆ ಸೆಲೆಬ್ರಿಟೀಸ್ ಜೊತೆ ನಾವು ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ? ಕನ್ನಡ ಚಿತ್ರರಂಗಕ್ಕೆ ಸೂಪರ್ ಸ್ಟಾರ್ ಉಪೇಂದ್ರ. ಅದರ ಜೊತೆಗೆ ಸ್ಕ್ರೀನಲ್ಲಿ ನೋಡೋದಾದರೆ ಕಿರುತೆರೆಯಲ್ಲಿ ಸೂಪರ್ ಸ್ಟಾರ್ ಅಂದಿದ ತಕ್ಷಣ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಾಗೋಗ್ಬಿಟ್ಟಿರುತ್ತೆ. ಕಿರುತೆರೆಯ ಸೂಪರ್ ಸ್ಟಾರ್ ಅಂತ ಹೇಳೋಕೆ ಶುರು ಆದರೆ ಅಫ್ಕೋರ್ಸ್ ಅದು JK ಅವರು. ಕಿರುತೆರೆ ಅಷ್ಟೇ ಅಲ್ಲದೆ ಈಗಾಗಲೇ ಬೆಳ್ಳಿತೆರೆ ಮೇಲೂ ಕೂಡ ನಿಮ್ಮ ಮುಂದೆ ಕಾಣಿಸ್ಕೊಂಡಿರುವಂಥದ್ದು. ಕನ್ನಡ ಅಷ್ಟೇ ಅಲ್ಲದೆ ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಕಾಲಿಡ್ತಾ ಇದ್ದಾರೆ. ತಮಿಳ್ ಆಗ್ಬೋದು, ಹಿಂದಿ ಆಗ್ಬೋದು, ಬಾಲಿವುಡ್ಗಾಗ್ಬೋದು. ಸೊ ಈ ರೀತಿ ಸಾಧನೆಯನ್ನು ಮಾಡ್ತಾ ಇರುವಂತಹ JK ಅವರು ತಮ್ಮ ಬಿಡುವಿನ ಸಮಯದಲ್ಲಿ ನಮ್ಮ ಜೊತೆ ನಿಮ್ಮ ಜೊತೆ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ JK ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. JK, ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್ ಅಲ್ಲ. ಎಸ್, ಇವತ್ತು ನ್ಯೂ ಇಯರ್, ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಏನಿಲ್ಲ, ಪ್ರತಿ ವರ್ಷವೂ ಒಳ್ಳೇದು ಮಾಡಿ, ಈ ವರ್ಷದಿಂದ ಇನ್ನೂ ಜಾಸ್ತಿ ಒಳ್ಳೇದು ಮಾಡಿ. ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಯು ಟು ಡೂ ಗುಡ್ ಆ್ಯಂಡ್ ಫಾರ್ ಅವರ್ ಪ್ಲಾನೆಟ್. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಸಾಕಷ್ಟು ಬೆಳೆದಿದ್ದೀರಾ. ಸೆಲೆಬ್ರಿಟೀಸು, ಫ್ಯಾನ್ ಫಾಲೋವರ್ಸ್ ಎಲ್ಲ ಇರ್ತಾರೆ. ಇದೆಲ್ಲದನ್ನು ಮೀರಿ ಚಿಕ್ಕಂದ್ರಲ್ಲಿ ಅಂದರೆ ಚೈಲ್ಡ್ಹುಡ್ ಲೈಫಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಯಾವ ರೀತಿ ಇರ್ತಾಯಿತ್ತು? ಸ್ಕೂಲ್ಗಳಲ್ಲಾಗ್ಬೋದು, ಮನೆಯಲ್ಲಿ ಆಗ್ಬೋದು, ಯಾವ ರೀತಿ ಇರ್ತಿತ್ತು? ನ್ಯೂ ಇಯರ್ ಅಂದರೆ ಅವಾಗ ಒಂಥರ ಹಬ್ಬ ಅಂತ ಹೇಳ್ಬೋದು. ಇವಾಗ ಟೈಮ್ ಸ್ವಲ್ಪ ಕನ್ಸ್ಟೆಂಟ್ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಬಟ್ ಮುಂಚೆ ಎಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ನ್ಯೂ ಇಯರ್ ಅಂದ ತಕ್ಷಣ ಸ್ಕೂಲ್ನಲ್ಲಿ ರಜಾ, ಕಾಲೇಜ್ನಲ್ಲಿ ರಜಾ ಸಿಗ್ತಾಯಿತ್ತು. ಆ್ಯಂಡ್ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರ್ತಾಯಿದ್ವಿ, ಇಡೀ ರಾತ್ರಿ ಆಟಾಡ್ತಾಯಿದ್ವಿ. ಆ್ಯಂಡ್ ಇಟ್ ಯೂಸ್ ಟು ಬಿ ಫನ್. ಒಂಥರ ಡಿಫ್ರೆಂಟ್ ನ್ಯೂ ಇಯರ್ ಅಂತ ಗೊತ್ತಾಗ್ತಾಯಿತ್ತು. ಇವಾಗಿರೋ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಅದು ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಯು ಡೋಂಟ್ ಬಿಲೀವ್, ನಮ್ಮ ಕಾಲೇಜ್ ಡೇಸ್ನಲ್ಲೆಲ್ಲ ವಿ ಯೂಸ್ ಟು ಗೋ ನ್ಯೂ ಇಯರ್ ಪಾರ್ಟೀಸ್ ಅಂತ ಇರೋದಲ್ಲ, ಅಲ್ಲಿಗೆ ಹೋಗ್ತಾ ಇದ್ವಿ. ಬಟ್ ಇವಾಗ ಬಿಕಾಸ್ ಆಫ್ ಬ್ಯುಸಿ ಸ್ಕೆಡ್ಯೂಲ್ನು ಆ ಥರ ಪಾರ್ಟೀಸ್ ಎಲ್ಲ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಒಂದು ಟೈಮ್ ಬಿಡು ಮಾಡಿಕೊಂಡು ಹಿಂಗೋ ಎಂಜಾಯ್ ಮಾಡ್ತೀವಿ. ಇನ್ನು ನ್ಯೂ ಇಯರ್ ಅಂದರೆ ನಾವು ಚೈಲ್ಡ್ಹುಡ್ ಲೈಫಲ್ಲಿ ನಾನಂತೂ ಗ್ರೀಟಿಂಗ್ಸ್ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ ಸ್ಟೂಡೆಂಟ್ಸ್ಗಳ ಜೊತೆ. ನಮ್ಮ ಬೆಸ್ಟ್ ಫ್ರೆಂಡ್ಗಳಿಗೆ ಗ್ರೀಟಿಂಗ್ಸ್ಗಳನ್ನು ಕೊಡುವಂಥದ್ದು, ಆ ಥರದ್ದು ಏನಾದರೂ ನಿಮ್ಮ ಲೈಫಲ್ಲಿ, ಚೈಲ್ಡ್ಹುಡ್ ಲೈಫಲ್ಲಿ ನಡೆದಿದೆಯಾ? ಹೌದೌದು. ಏನು ಮಾಡ್ತಾಯಿದ್ವಿ ನಾವು, ವಿ ಯೂಸ್ ಟು ಗಿವ್ ದಟ್ ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ವಿ. ಹೋಗಿ ಆರ್ಚಿಸ್ನಲ್ಲಿ ಹೋಗಿ ತೊಗೊಂಡು ಬರ್ತಾಯಿದ್ವಿ ಒಂದು ಸಾಕಷ್ಟು ಗ್ರೀಟಿಂಗ್ ಕಾರ್ಡ್ಸು. ಆ್ಯಂಡ್ ಪ್ರತಿಯೊಬ್ಬ ಫ್ರೆಂಡ್ಗಾಗಲಿ ಹೋಗೋದನ್ನು ಕೊಡೋದು. ಈವನ್ ಇನ್ಫ್ಯಾಕ್ಟ್ ನಮ್ಮ ಅಕ್ಕಗೆ ಹೋಗಿ ಕೊಡ್ತಾಯಿದ್ದೆ ಹ್ಯಾಪಿ ನ್ಯೂ ಇಯರ್ ಅಂತ ಅಂದ್ಬಿಟ್ಟು. ನಮ್ಮ ಅಪ್ಪ ಅಮ್ಮಗೊಂದು ಗ್ರೀಟಿಂಗ್ ಕಾರ್ಡ್ ನಾವೇ ಮಾಡಿಕೊಡ್ತಾ ಇದ್ವಿ. ಸೊ ಇಟ್ಸ್ ಅ ಡಿಫ್ರೆಂಟ್ ಲೈಫ್. ಅದರ ಜೊತೆಗೆ ಇಂಥವ್ರಿಗೆ ನಾನು ಈ ಗ್ರೀಟಿಂಗನ್ನು ಕೊಡಲೇಬೇಕು ಅಂತ ಹೇಳೋದು, ಅಥವಾ ತುಂಬ ಚೆನ್ನಾಗಿರೋದು, ತುಂಬ ರಿಚ್ ಲುಕ್ ಇರುವಂಥ ಗ್ರೀಟಿಂಗನ್ನು ನನ್ನ ಬೆಸ್ಟ್ ಫ್ರೆಂಡ್ಗೆ ಅಥವಾ ಇನ್ನೊಬ್ರಿಗೆ ಕೊಡಬೇಕು ಅನ್ನೋಂಥ ವ್ಯಕ್ತಿ ಯಾರಿದ್ರು ಆಗ ಅಂತ? ಪ್ರತಿಯೊಬ್ಬರೂ ಅಷ್ಟೇ. ಸುಮಾರು ಜನ ಇದ್ದಾರೆ, ಹಾಗೆ ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ಸುಮಾರು ಜನ ಇದ್ದರು ಇನ್ಫ್ಯಾಕ್ಟು ನಮ್ಮ ಆ ಟೈಮ್ನಲ್ಲಿ. ಸ್ಕೂಲ್ ಫ್ರೆಂಡ್ಸು, ನವೀನ್ ಮಯೂರ್ ಅಂತ ಒಬ್ಬರಿದ್ದರು. ಅವರು ಹೀ ಈಸ್ ನೋ ಮೋರ್ ಆ್ಯಕ್ಚುಲಿ. ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಹಿ ವಾಸ್ ಅ ವೆರಿ ಗುಡ್ ಹೀರೋ ಇನ್ಫ್ಯಾಕ್ಟ್. ಸೊ ಅವ್ರ ಜೊತೆ ಸಾಕಷ್ಟು ನಾನು ಟೈಮ್ ಸ್ಪೆಂಡ್ ಮಾಡಿದ್ದೆ. ಇಟ್ ಯೂಸ್ ಟು ಬಿ ನೈಸ್. ಮಹೇಶ್ ಅಂತ ಒಬ್ಬ ಇದ್ದ, ದೆನ್ ಅರವಿಂದ್ ಮಾನೆ ಅಂತ. ಸೊ ವಿ ಯೂಸ್ ಟು ಸೆಲೆಬ್ರೇಟ್ ದಟ್ ನ್ಯೂ ಇಯರ್ ವೆರಿ ನೈಸ್ಲಿ. ಇನ್ನು ಕಾಲೇಜ್ ಡೇಸಲ್ಲಿ ಬಂದಾಗ, ಸೊ ಅಲ್ಲಿ ಟ್ರಿಪ್ಗಳನ್ನು ಹೋಗೋದಾಗ್ಬೋದು, ಎಲ್ಲಾದರೂ ಪಾರ್ಟೀಸ್ಗಳು ಹೋಗೋದು, ಆ ಥರದ್ದು ನಡೆದಿತ್ತು. ಮನೆಯಲ್ಲಿ ಯಾವಾಗಲಾದರೂ ನ್ಯೂ ಇಯರ್ ದಿವಸ ಇಷ್ಟೊಂದೆಲ್ಲ ಹೋಗಿ ಬಂದಿದ್ಯಾ ಫ್ರೆಂಡ್ಸ್ಗಳ ಜೊತೆ, ಅಥವಾ ಮನೇಲಿ ನಮ್ಮ ಜೊತೆ ಟೈಮ್ ಕೊಟ್ಟಿಲ್ಲ ನೀನು ಅನ್ನೋದು ಸ್ಟೂಡೆಂಟ್ ಲೈಫಲ್ಲಿ ಏನಾದರೂ ನಡೆದಿತ್ತಾ ಆ ಥರದ್ದು? ಏನೇ ಅಂದರೆ ಆ ಟೈಮ್ನಲ್ಲಿ ನ್ಯೂ ಇಯರ್ಗೆ ಮಾತ್ರ ಒಂದು ನೈಟ್ ಔಟ್ ಇರೋದು ಅಂತ ದೇ ಯೂಸ್ ಟು ಟೆಲ್. ಸೊ ನಮ್ಗೆ ಅದೊಂದೇ ಅವಕಾಶ. ಮನೆಯಲ್ಲಿ ಹೇಳ್ಬೋದಾಗಿತ್ತು, ಇವತ್ತು ನ್ಯೂ ಇಯರ್ ಇದೆ, ಪ್ಲೀಸ್ ನೈಟ್ ಔಟ್ ಮಾಡಬೇಕು ಹಂಗಂದ್ರೆ. ಇನ್ ದ ಸೆನ್ಸ್ ಅವಾಗ ನೈಟ್ ಔಟ್ ಅಂದರೆ ಮೇ ಬಿ ಮ್ಯಾಕ್ಸಿಮಮ್ 12 ಗಂಟೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಆದ ತಕ್ಷಣ ಮನೆಗೆ ಬಂದುಬಿಡಬೇಕು. ಸೊ ಇಟ್ ಯೂಸ್ ಟು ಬಿ ಲಿಟಲ್ ಬಿಟ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರ್ತಾಯಿತ್ತು. ಐ ರಿಮೆಂಬರ್ ಅವಾಗ ತುಂಬ ಫೇಮಸ್ ಇದ್ದಿದ್ದು ದಿ ಕ್ಲಬ್. ಮೈಸೂರು ರೋಡ್ನಲ್ಲಿ ದಿ ಕ್ಲಬ್ ವಾಸ್ ವೆರಿ ಫೇಮಸ್. ಆ್ಯಂಡ್ ಬೆಸ್ಟ್ ಕ್ಲಬ್ ಒಂದಿತ್ತು, ಇವಾಗಲೂ ಇದೆ ಬೆಸ್ಟ್ ಕ್ಲಬ್ ಇನ್ ರಾಜರಾಜೇಶ್ವರಿ ನಗರ. ಅಲ್ಲಿ ದೊಡ್ಡ ಪಾರ್ಟಿ ನಡೆಯುತ್ತೆ ಅಂತ. ಆ್ಯಂಡ್ ನಮಗೆ ಆ ಟೈಮ್ನಲ್ಲಿ ಬೆಸ್ಟ್ ಕ್ಲಬ್ ಎಲ್ಲ ಔಟ್ಸ್ಕರ್ಟ್ ಆಫ್ ಬ್ಯಾಂಗ್ಳೂರ್ ಅಂತ ಅನಿಸ್ತಾ ಇತ್ತು. ಇವಾಗ ಇಟ್ಸ್ ವೆರಿ ಮಚ್ ಇನ್ಸೈಡ್ ದ ಸಿಟಿ. ಬಟ್ ಅವಾಗ ಇಟ್ಸ್ ಔಟ್ಸ್ಕರ್ಟ್. ಬೆಸ್ಟ್ ಕ್ಲಬ್ನಲ್ಲಿ ಇದೆಯೋ ಅಲ್ಲಿವರೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ವಿ ಯೂಸ್ ಟು ಗೋ ಇನ್ 2 ವೀಲರ್ಸ್. ಒಂದು TVS ಚಾಂಪ್ ಇತ್ತು, ವಿ ಯೂಸ್ ಟು ಗೋ ಆನ್ ದ್ಯಾಟ್ ಒನ್. ನೈಸ್. ಇನ್ನು ನ್ಯೂ ಇಯರ್ ಬಗ್ಗೆ ಮಾತನಾಡಿದ್ವಿ, ಚೈಲ್ಡ್ಹುಡ್ಡಲ್ಲಿ ಹೇಗೆ ಅಂತ ಅಂದ್ಬಿಟ್ಟು. ಸೊ ಈ ವರ್ಷ, ಪ್ರತಿ ವರ್ಷ ಸೆಲೆಬ್ರೇಷನ್ಗಿಂತ ಈ ವರ್ಷದ ಸೆಲೆಬ್ರೇಷನ್ ಬಗ್ಗೆ ಒಂದಷ್ಟು ಡಿಫ್ರೆನ್ಸ್ ಇದೆ, ಸ್ಪೆಷಲ್ ಇದೆ ಅನ್ನೋದಾದರೆ ಏನು ಹೇಳ್ತೀರಾ? ತುಂಬ ಸ್ಪೆಷಲ್ ಈ ವರ್ಷದ ನ್ಯೂ ಇಯರ್. ಯಾಕಂದರೆ ನಿನ್ನೆ ತಾನೇ ಐ ಸ್ಟಾರ್ಟೆಡ್ ವಿತ್ ಮೈ ನ್ಯೂ ಸೀರಿಯಲ್ ಸಿಯಾ ಕೆ ರಾಮ್ ಅಂತ ಅಂದ್ಬಿಟ್ಟು. ಹಿಂದಿ ಸೀರಿಯಲ್ ಸ್ಟಾರ್ ಪ್ಲಸ್ನಲ್ಲಿ ಶುರುವಾಗುತ್ತೆ. ಇಟ್ಸ್ ಅಬೌಟ್ ರಾಮಾಯಣ.
ಸೊ ಅದರಲ್ಲಿ ರಾವಣನ ಪಾತ್ರ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಒಂದು ಹೊಸ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾನೆ ಈ ವರ್ಷ. ಒಂದು ಹೊಸ ಪ್ರಾಜೆಕ್ಟು ವಿಚ್ ವುಡ್ ಬಿ ಮೈ ಬಾಲಿವುಡ್ಗೆ ಎಂಟ್ರಿ ಅಂತಲೇ ಹೇಳ್ಬೋದು ಇದು. ಸೊ ಒಂದು ತಿರುವು ನನ್ನ ಜೀವನದಲ್ಲಿ. ಸೊ 2016 ಲಾಟ್ ಎಕ್ಸ್ಪೆಕ್ಟೇಷನ್ ಅದಕ್ಕೇ ನಾನು ಅವರು ಡೇಟ್ ಹೇಳಿದಾಗ ಐ ಟೋಲ್ಡ್ ದೆಮ್ ಐ ಆಮ್ ಗೋನ್ ಟು ಶೂಟ್ ಅಂತ ಅಂದೆ. ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಐ ವಾಂಟ್ ಟು ಡೂ ಲೈಕ್ ದಿಸ್ ಓನ್ಲಿ. ಇಡೀ ವರ್ಷವೂ ಬ್ಯುಸಿಯಾಗಿರಬೇಕು, ಇಡೀ ವರ್ಷವೂ ಒಂದು ಸೆಲೆಬ್ರೇಷನ್ ಆಗೇ ಉಳ್ಕೋಬೇಕು ಅಂತ ಅಂದ್ಬಿಟ್ಟು ಐ ಅಗ್ರೀಡ್ ವಿತ್ ದ ಡೇಟ್ಸ್. ಅವ್ರಂದ್ರು ಅಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟೇ ಅಲ್ವಾ ನ್ಯೂ ಇಯರ್ ಅಂತ, ಸೆಟ್ನಲ್ಲಿ ಮಾಡ್ತೀನಿ ನಾನು ಸೆಲೆಬ್ರೇಟು ಅಂತ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ಇಡೀ ರಾತ್ರಿ ಎಲ್ಲ ವಿ ಹವ್ ಶಾರ್ಟ್ ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಫಾರ್ ದ ಫಸ್ಟ್ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್. ಈಗಾಗಲೇ ಬಾಲಿವುಡ್ಗೆ ಒಂದು ರೀತಿ ಎಂಟ್ರಿಯನ್ನು ತಗೊಳ್ತಾ ಇರುವಂಥದ್ದು. ಸೊ ಈಗ ಹೇಳಿದ್ರಿ ರಾವಣನ ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಾ ಇದ್ದೀರಿ ಅಂತ. ಹೋಮ್ ವರ್ಕ್ಸ್ ಆಗ್ಬೋದು, ತಯಾರಿಗಳು ಯಾವ ರೀತಿ ಇತ್ತು ಅಂತ ಕ್ಯಾರೆಕ್ಟರ್ಗೆ? ತುಂಬ ಇತ್ತು. ಇನ್ಫ್ಯಾಕ್ಟ್ 2 ತಿಂಗಳು ನಾನು ಯಾವುದೂ ಶೂಟ್ ಮಾಡಿಲ್ಲ. ಅಶ್ವಿನಿ ನಕ್ಷತ್ರ ಲಾಸ್ಟು ಸೆಪ್ಟೆಂಬರ್ ಮಿಡ್ನಲ್ಲೇನೋ ಅಶ್ವಿನಿ ನಕ್ಷತ್ರ ಐ ಫಿನಿಶ್ಡ್. ಅದಾದ ತಕ್ಷಣ ಐ ಹ್ಯಾವ್ ಟೇಕನ್ ಅ ಬ್ರೇಕ್ ಫಾರ್ ಆಲ್ಮೋಸ್ಟ್ 2.5 months. ಆ್ಯಂಡ್ ಯಾಕಂದರೆ ತುಂಬ ಕಷ್ಟ ಇದೆ ಇದು ಒಂದು ಪಾತ್ರ ಇದೆಯಲ್ಲ ರಾವಣನ ಪಾತ್ರ. ಸೊ ನಾವು ಒಂದು ಹೊಸ ಪಾತ್ರ ಮಾಡ್ಬೋದು ಒಂದು ಸಿನಿಮಾದಲ್ಲಿ, ಒಂದು ಸೀರಿಯಲ್ನಲ್ಲಿ, ಬಟ್ ದಿಸ್ ಇಸ್ ಹಿಸ್ಟ್ರಿ. ಓಕೆ, ಜನ ಪಾಯಿಂಟ್ಔಟ್ ಮಾಡ್ತಾರೆ, ಎಲ್ಲರೂ ತಪ್ಪಾದರೆ ಟಕ್ಕಂತ ಹಿಡಿತಾರೆ. ಸೊ ಇದೊಂದು ಬಿಗ್ ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಅದರಲ್ಲೆಲ್ಲ ನಾವು ಮೋಸ ಮಾಡೋಕ್ಕಾಗಲ್ಲ. ಆ ಪಾತ್ರಕ್ಕೆ ಜಸ್ಟಿಸ್ ಕೊಡಲೇಬೇಕು. ಹಾಗಾಗಿ ನಾನು ಹೋಮ್ ವರ್ಕ್ ತುಂಬ ಇತ್ತು. ಲಾಟ್ ಆಫ್ ಬುಕ್ಸ್ ದಿನಾಗಲೂ ಓದ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ಕೇಳಿದ್ದೆ ರಾಮಾಯಣದ ಬಗ್ಗೆ, ಬಟ್ ಇಷ್ಟೊಂದು ಡೀಟೇಲಾಗಿ ಓದಿದಾಗ ಹಿಂಗೆಲ್ಲ ಇದೆಯಾ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಇಟ್ಸ್ ರಿಯಲಿ ಇಟ್ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್. ಆ ಸ್ಕ್ರಿಪ್ಟೆಲ್ಲ ಓದ್ತಾ ಇದ್ರೆ ಒಂದು ರೋಮಾಂಚನೇ ಆಗುತ್ತೆ. ಏನು ಅದು ಬಿಟ್ಟರೆ ಅವ್ರು ಹೇಳಿದ್ರು ರುದ್ರ ತಾಂಡವ ಮಾಡಬೇಕು ಅಂತ ಅಂದ್ಬಿಟ್ಟು ಇದರಲ್ಲಿ ಇಂಟ್ರೊಡಕ್ಷನ್. ಸೊ ಅವ್ರು ಹೇಳಿದರು ಒಂದು ಐ ಥಿಂಕ್ 2 months 1.5 months ಬ್ಯಾಕ್ ಹೇಳಿದ್ರು. ಸೊ ಅದಕ್ಕೆ ಐ ಜಾಯಿನ್ ಡ್ಯಾನ್ಸ್ ಕ್ಲಾಸ್. ಆ ರುದ್ರ ತಾಂಡವಾಗೇನೆ ಕಿರಣ್ ಅಂತ ಅಂದ್ಬಿಟ್ಟು ನಮ್ಮ ಚಿನಿ ಪ್ರಕಾಶ್ ಅವರ ಅಸಿಸ್ಟೆಂಟು. ಸೊ ಅವ್ರ ಜೊತೆ ಕ್ಲಾಸಸ್ಗೆ ಹೋಗಿ, ಸೊ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಆ್ಯಂಡ್ ತುಂಬ ಕಷ್ಟ ಇದೆ, ಅಂದ್ಕೊಂಡಷ್ಟು ಈಸಿ ಅಲ್ಲ. ಇಟ್ ಇಸ್ ರಿಯಲಿ ಡಿಫಿಕಲ್ಟ್, ಬಟ್ ಐ ಆಮ್ ರಿಯಲಿ ಎಂಜಾಯಿಂಗ್ ದಟ್ ಒನ್. ಸೊ ಅದಕ್ಕೆ ಒಂದು ಪ್ರಿಪ್ರೇಷನ್ ಬೇಕು. ಅಲ್ಲಿ ಹೋದ ತಕ್ಷಣ ಸಡನ್ನಾಗಿ ಏನೂ ಗೊತ್ತಿಲ್ಲದೇ ಇರಬಾರ್ದು. ಸೊ ಅದೊಂದು ಪ್ರಿಪ್ರೇಷನ್ನು. ದೆನ್ ಅದು ಬಿಟ್ಟು ಅಂದರೆ ನಾನು ಇದನ್ನು ದಟ್ ಪ್ರೋಮೋ ಕಳಿಸಿದ್ದೆ ಅವ್ರಿಗೆ. ಆವಾಗ ಆ ಕ್ಯಾರೆಕ್ಟ್ರು ಮಾಡಿದಾಗ ಎಷ್ಟು ಇನ್ವಾಲ್ವ್ಮೆಂಟ್ ಬಂದುಬಿಡುತ್ತೆ ಅದು ಆ ರಾವಣನ ಪಾತ್ರ ಮಾಡಬೇಕಾದ್ರೆ. ಸೊ ಐ ಅನಲೈಸ್ ದಟ್ ಪಾಯಿಂಟ್ ಆಫ್ ಟೈಮ್. ಇದೊಂದು ಬ್ಲೆಸ್ಸಿಂಗ್ ಇನ್ ದಿಸ್ ಗೈಸ್, ನನಗೆ ಇಂಥ ಒಂದು ಪಾತ್ರ ಬೇಕಾಗಿತ್ತು ಅಂತ. ಸೊ ಲಾಟ್ ಆಫ್ ಪ್ರಿಪ್ರೇಷನ್ ಆರ್ ಗೋಯಿಂಗ್ ಆನ್. ಮೆಡಿಟೇಷನ್ ತುಂಬ ಮಾಡ್ತಾಯಿದ್ದೀನಿ, ಯಾಕಂದರೆ ಬೇಕು, ಕಾನ್ಸಂಟ್ರೇಷನ್ ಇಸ್ ಟು ಮಚ್ ಫಾರ್ ದಿಸ್. ಸೊ ರಾಜ್ಕುಮಾರ್ ಅವ್ರ ಫಿಲಮ್ ಜಾಸ್ತಿ ನೋಡ್ತಾನೆ ಇವಾಗ, ಯಾಕಂದರೆ ಅವರಷ್ಟು ಆ ಕ್ಯಾರೆಕ್ಟರ್ಸ್ ರಾವಣ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಹಿಸ್ಟಾರಿಕಲ್ ಸಬ್ಜೆಕ್ಟ್ಸ್ ಎಲ್ಲ ಅವರಷ್ಟು ಪರ್ಫೆಕ್ಷನ್ ಇನ್ಯಾರಲ್ಲೂ ತೋರಿಸಿಲ್ಲ ಅವರು. ಈ ವಾಸ್ ಗ್ರೇಟ್. ಹಂಗಂದರೆ ಅವರ ಆ ಮ್ಯಾನರಿಸಮ್ ಎಲ್ಲ ನಾನು ಐ ಆಮ್ ಟ್ರೈಂಗ್ ಟು ಅಡ್ಯಾಪ್ಟ್ ದಟ್ ಒನ್. ಓಕೆ, ಇನ್ನು ಲುಕ್ ವೈಸ್ ಕೂಡ JK ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರೆ, ಬಹುಶಃ ರಾವಣನಿಗೋಸ್ಕರನ ಅಂತ? ಹೌದೌದು, ಇನ್ಫ್ಯಾಕ್ಟ್ ಇಟ್ಸ್ ಫಾರ್ ಅದೇ ಒಂದು. ಯಾಕಂದರೆ ಅವ್ರು ಕೇಳ್ಕೊಂಡ್ರು, ಇದು ನಾರ್ಮಲ್ ರಾವಣ ಅಂತ ಅಂದರೆ ಪ್ರತಿಯೊಬ್ಬರು ಅಂದ್ಕೊತಾರೆ ಒಂದು ದೊಡ್ಡ ಮೀಸೆ ಇರುತ್ತೆ, ಗುಂಡಕ್ಕೆ ಇರ್ತಾನೆ, ಒಂದು ಹೊಟ್ಟೆ ಇರುತ್ತೆ ರಾವಣ. ಸೊ ದೇ ವಾಂಟ್ ಟು ಮೇಕ್ ಕಂಪ್ಲೀಟ್ಲಿ ಚೇಂಜ್. ಸೊ ಈಗ ಹ್ಯಾಂಡ್ಸಮ್ ರಾವಣನ ಮಾಡಲಿಕ್ಕೆ ನಿಮ್ಮನ್ನು ಹುಡುಕಿದ್ದಾರೆ. ಅವರಂದ್ರು ನನಗೆ ವಿ ವಾಂಟ್ ಅ ವೆರಿ ನೈಸ್ ಫಿಸಿಕ್, ವೆರಿ ಗುಡ್ ಫಿಸಿಕ್, 6 packs 8 packs 10 packs ಎಷ್ಟರ ಹಾಕೊಳ್ಳಿ, ನಮಗೆ ಯು ಶುಡ್ ಲುಕ್ ವೆರಿ ಮ್ಯಾನ್ಲಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಈವ್ನಿಂಗ್ 2 ಹೊತ್ತು ವರ್ಕೌಟ್ ಮಾಡ್ತಾಯಿದ್ದೀನಿ. ಸೊ ಲಾಟ್ ಆಫ್ ಡಯಟ್ ಕಂಟ್ರೋಲು, ಉಪ್ಪು ಖಾರ ಎಲ್ಲ ಕಡಿಮೆ ಮಾಡಿ. ಇಟ್ಸ್ ಟಫ್ ಆ್ಯಕ್ಚುಲಿ, ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಸ್, ಈಗ ಇಷ್ಟೊತ್ತು ನಿಮ್ಮ ತಯಾರಿ ಯಾವ ರೀತಿ ಇತ್ತು ಅಂತ ಮಾತಾಡಿದ್ರಿ. ಸೊ ನಿಮಗೆ ಫಸ್ಟ್ ಅಪ್ರೋಚ್ ಬಂದಾಗ ರಾವಣನ ಕ್ಯಾರೆಕ್ಟರನ್ನು ಮಾಡಬೇಕು, ಅದು ಕೂಡ ಹಿಂದಿ ಸೀರಿಯಲಲ್ಲಿ ಅಂತ, ಹೇಗೆ ಅನಿಸ್ತು ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುವಾಗ? ಅವಾಗೇನಾದರೂ ಯೋಚನೆ ಮಾಡಿರೋ ನಾನು ಮಾಡಲಾ ಬೇಡವಾ ಅಂತ ಏನಾದರೂ ಅನಿಸ್ತಾ? ಯಾವ ರೀತಿ ಇತ್ತು ನಿಮ್ಮ ಮನಸ್ಸಾಗ? ವೆಲ್, ಆಶ್ಚರ್ಯ ಆಯಿತು ಇನ್ಫ್ಯಾಕ್ಟು. ಆ್ಯಂಡ್ ಮೋರ್ ಓವರ್ ನಾನು ಅವ್ರಿಗಂದೆ, ಅಯ್ಯೋ ಮತ್ತೆ ನನಗೆ ಐ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಮೂವೀಸು, ಸೀರಿಯಲ್ ಬೇಡ. ಯಾಕಂದರೆ ಆ ರೀಚ್ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಬಾಲಿವುಡ್ನಲ್ಲಿ ಹೆಂಗಿರುತ್ತೆ ಸೀರಿಯಲ್ದು ಅಂತ ಅಂದ್ಬಿಟ್ಟು. ಅಶ್ವಿನಿ ನಕ್ಷತ್ರ ಆಲ್ಮೋಸ್ಟು 2.5 ವರ್ಷ 3 ವರ್ಷ ಮುಗಿಸಿದ್ವಲ್ಲ. ಸೊ ಇವಾಗ ಫಿಲಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅವ್ರಿಗೆ ಹೇಳಿದೆ. ಅವರು ಬಟ್ ಸ್ಟಿಲ್ ಪ್ಲೀಸ್ ಟ್ರೈ ಮಾಡಿ, ಇದನ್ನೊಂದು ಸ್ಕ್ರೀನ್ ಟೆಸ್ಟಿಗೋಸ್ಕರ ಕಳಿಸ್ಕೊಡಿ ಅಂದರು. ಆಯ್ತಪ್ಪ, ತುಂಬ ಕಷ್ಟ ಆಗುತ್ತೆ ಸೆಲೆಕ್ಟ್ ಆಗೋದು, ಯಾಕಂದರೆ ಅಲ್ಲೆಲ್ಲ ಎಷ್ಟು ಜನ ಇರ್ತಾರೆ, ಅದು ಆರ್ಟಿಸ್ಟ್ ತುಂಬ ಜನ ಇದ್ದಾರೆ ಬಾಂಬೆನಲ್ಲಿ. ಒಂದು ಏರಿಯಾನಲ್ಲಿ ಒಂದು 100 ಜನ ಇರ್ಬೋದು ನಾವು ಹಾಗೆ ಅಲ್ಲಿ. ಸೊ ಹೆಂಗಾಗ್ಬೋದು, ಇಟ್ ಈಸ್ ವೆರಿ ಡೌಟ್ಫುಲ್ ಅಂತ ಅಂದ್ಬಿಟ್ಟು ಒಂದು ಟ್ರೈ ಮಾಡಿದೆ ಅಷ್ಟೇ. ಬಟ್ ಏನಂದರೆ ನನಗೆ
ಒಂದು ಏನಾದ್ರು ಒಂದು ಮಾಡಿದಾಗ ಅದನ್ನು ಕರೆಕ್ಟಾಗಿ ಮಾಡಬೇಕು. ಹಾಗಾಗಿ ನಾನು ಅವರು ಹೇಳಿದ ಬರೀ ಮೊಬೈಲ್ನಲ್ಲಿ ಶೂಟ್ ಮಾಡಿ ಕಳಿಸಿ ಅಂದರು. ಬಟ್ ಐ ಡಿಡ್ ಅ ಶೂಟ್, ಒಂದು ಹಾಫ್ ಡೇ ಶೂಟ್ ಮಾಡಿದೆ. ನಾನು ಒಬ್ಬರು ಕ್ಯಾಮ್ರಾಮನ್ ಒಬ್ಬ ಹುಡುಗನ ಕರ್ಕೊಂಡೋಗಿ, ಮತ್ತು ರೋಹನ್ ಅಂತ ಒಂದು ಹುಡುಗ, ಹಿ ಈಸ್ ಬೀನ್ ಡೈರೆಕ್ಷನ್ ಮಾಡಬೇಕು ಸರ್ ಅಂತ, ಹಿ ವಾಸ್ ದೇರ್. ಅವನ್ನ ಕರ್ಕೊಂಡೋಗಿ ವಿ ಡಿಡ್ ಅ ಶೂಟ್. ಆ ಶೂಟ್ನ ಎಡಿಟ್ ಮಾಡಿಸ್ಬಿಟ್ಟು ನಮ್ಮ ಅಶ್ವಿನಿ ನಕ್ಷತ್ರದ ರಾಜು ಆರ್ಯನ್ ಎಡಿಟರ್ ಇದ್ದಾರೆ, ಅವ್ರ ಹತ್ರ ಕೇಳಿಕೊಂಡು ಹೀ ಎಡಿಟೆಡ್ ದ ಹೋಲ್ ಪ್ರೋಮೋ. ಅದನ್ನ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಅವರಿಂದ ರೆಸ್ಪಾನ್ಸ್ ಬಂದಿದ್ದು, ಯು ಪ್ಲೀಸ್ ಕಮ್ ಟು ಮುಂಬೈ ಟುಮಾರೋ ಓನ್ಲಿ ಅಂತ ಅಂದ್ಬಿಟ್ಟು ಅಂದರು. ನನಗೆ ಐ ವಾಸ್ ಲೈಕ್ ಲಿಟ್ರಲಿ ಶಾಕ್ಡ್, ಏನಪ್ಪ ಅಂಥದ್ದೇನು ಮಾಡಿದ್ದೀವಿ ಅಂತ. ಆಫ್ಟರ್ ಐ ವೆಂಟ್ ಓವರ್ ದೇರ್, ಯು ಡೋಂಟ್ ಬಿಲೀವ್ ದ ಹೋಲ್ ಪ್ರೊಡಕ್ಷನ್ ಕಂಪ್ನಿ ಅವರು ಮಹಾದೇವ್ ಅಂತ ಒಂದು ಸೀರಿಯಲ್ ಬಂದಿತ್ತು, ಅದನ್ನು ಮಾಡಿದ್ದು ಸೇಮ್ ಪ್ರೊಡಕ್ಷನ್, ಟ್ರಯಾಂಗ್ಯುಲರ್ ಪ್ರೊಡಕ್ಷನ್ಸ್ ಅಂತ. ಸೊ ಇಡೀ ಎವ್ರಿಬಡಿ ಕೇಮ್ ಅಂಡ್ ಮಾತಾಡ್ಸಿದ್ರು, ಆಮೇಲೆ ತುಂಬ ಚೆನ್ನಾಗಿ ಮಾಡಿರೋ ಅಂತ. ಆ್ಯಂಡ್ ಆ ಡೈರೆಕ್ಟ್ರ್ ನಾನು ನೋಡಿದ ತಕ್ಷಣ, ಮುझे और कुछ बात नहीं करना है, उनका सिग्नेचर ले लो अग्रीमेंट का, उतना ही काफ़ी है ಅಂತ ಅಂದ್ಬಿಟ್ಟು. ನನಗೆ ಐ ವಾಸ್ ಲೈಕ್ ಲಿಟ್ರಲಿ ಶಾಕ್. ದೇ ಡಿಡ್ಂಟ್ ವಾಂಟ್, ನಾನು ರೆಮ್ಯುರೇಷನ್ನು ಅವರು ಇದನ್ನು ಗಿರ್ಗೇನ್ ಏನಿಲ್ಲ, ಓ ಕಿತ್ನಾ ಪೂಚ್ತೆ ಉತ್ನಾ ದೇದೋ ಅಷ್ಟೇ. ಸೊ ಅಲ್ಲಿಗೆ ನಿಮ್ಮ ಎಫರ್ಟು ಆ್ಯಂಡ್ ನಿಮ್ಮ ಡೆಡಿಕೇಶನ್ ಟುವರ್ಡ್ಸ್ ದಟ್ ಕ್ಯಾರೆಕ್ಟರ್ ಅಷ್ಟಿತ್ತು ಅಂತ. ನಿಜ ಆಮೇಲೆ ನಾವು ಪ್ರಯತ್ನ ಪಡ್ತಾ ಇರಬೇಕು, ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಬಟ್ ಪ್ರಯತ್ನ ಅಂತೂ ಇರಬೇಕು, ಒಳ್ಳೆ ಪ್ರಯತ್ನ ಇರಬೇಕು. ಕಾರ್ಯಕ್ರಮ ಮುಂದುವರಿಯುತ್ತೆ, ಆದರೆ ಅದಕ್ಕೆ ಮುನ್ನ ಟೇಕ್ ಎ ಶಾರ್ಟ್ ಬ್ರೇಕ್. ಈಗ ಸೀರಿಯಲ್ ಫೀಲ್ಡ್ ಬಗ್ಗೆ ಮಾತನಾಡೋದಾದರೆ, ಅಶ್ವಿನಿ ನಕ್ಷತ್ರ ಒಂದು ಸೂಪರ್ ಡೂಪರ್ ಹಿಟ್ ಸೀರಿಯಲ್ ಅಂತ ಹೇಳ್ಬೋದು. ಜೆ ಕೆ ಎಲ್ಲಿ ಹೋದರೂ ಸಾಕಷ್ಟು ಹುಡುಗಿಯರು ಜೆ ಕೆ ಹಿಂದೆ ಇರ್ತಾಯಿದ್ರು, ಜೆ ಕೆ ಅಂತ. ಸೊ ಆ ಒಂದು ಸೀರಿಯಲ್ ಅಪ್ರೋಚ್ ಬಂದಾಗ ಆ ಸೀರಿಯಲ್ ಜರ್ನಿ ಬಗ್ಗೆ ಹೇಳೋದಾದರೆ ಯಾವೆಲ್ಲ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಅದು ಅಷ್ಟೇ. ನನಗೆ ಅದು ವೆನ್ ದೇ ಅಪ್ರೋಚ್ ಮೀ, ದೇ ಟೋಲ್ಡ್ ಮೀ, ಪ್ರಿಯಾ ಸುದೀಪ್ ಅವ್ರು ನನಗೆ ಅಪ್ರೋಚ್ ಮಾಡಿದ್ದು, ಸುದೀಪ್ ಅವ್ರ ವೈಫು. ಶಿ ಅಪ್ರೋಚ್ ಮೀ ಆ್ಯಂಡ್ ಐ ಟೋಲ್ಡ್, ಇಲ್ಲ ನನಗೆ ಸೀರಿಯಲ್ ಎಲ್ಲ ಮಾಡೋಕ್ಕೆ ಇಷ್ಟ ಅಲ್ಲ, ಆಗಲ್ಲ ನನ್ನ ಕೈಲಿ, ಯಾಕಂದರೆ ಐ ಆಮ್ ವರ್ಕಿಂಗ್. ಐ ಯೂಸ್ ಟು ವರ್ಕ್ ಆಸ್ ಅ ಸ್ಟ್ರಕ್ಚರಲ್ ಇಂಜಿನಿಯರ್ ಫ್ರಾಕ್ಸರ್ ಅಂತ ಒಂದು ಕಂಪ್ನಿನಲ್ಲಿ. ಸೊ ನನಗೆ ರಜಾ ಸಿಗಲ್ಲ ಅಂತ. ಅವರು ಸುಮ್ಮನೆ ಟ್ರೈ ಮಾಡೋದು ಒಂದು ಸೂಪರ್ ಸ್ಟಾರ್ ಕತೆ ಅಂತ ಅಂದರು. ಆಯ್ತು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಐ ಜಸ್ಟ್ ವೆಂಟ್ ಆ್ಯಂಡ್ ಐ ಮೆಟ್ ದೆಮ್. ಅವ್ರು ನೋಡ್ಬಿಟ್ಟು ಅವರು ಅಷ್ಟೇ ಇಮಿಡಿಯೇಟಾಗಿ ಎಸ್ ಅಂತ ಅಂದರು. ಒಂದು ಆಡಿಷನ್ ಮಾಡಿದ್ರು, ತುಂಬ ವರ್ಷದಾಗ ಮಾಡಿದೆ ಆಡಿಷನ್, ಕೆಟ್ಟದಾಗಿ ಮಾಡಿದೆ, ಕಾನ್ಫಿಡೆನ್ಸ್ ಇತ್ತು ಸೆಲೆಕ್ಟ್ ಆಗಲ್ಲ ಅಂತ. ಆಯಿತಾ, ನನಗೆ ಇಷ್ಟ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಐ ವಾಸ್ ಟ್ರೈಂಗ್ ಟು ಅವಾಯ್ಡ್ ಆಸ್ ಮಚ್ ಆಸ್ ಪಾಸಿಬಲ್. ದೆನ್ ಇಟ್ ಕೇಮ್ ಫಾರ್ ರೆಮ್ಯುರೇಷನ್ ಬಂದಾಗ ಜಾಸ್ತಿ ಕೇಳ್ಬೋಣ, ಅವಾಗ ಬೇಡ ಅಂತಾರೆ ಅಂತ. ರೆಮ್ಯುರೇಷನ್ ಜಾಸ್ತಿ ಕೇಳಿದೆ, ನೋಡಿದ್ರೆ ದೇ ಅಗ್ರೀಡ್ ಫಾರ್ ದಟ್ ಒನ್ ಆಲ್ಸೋ. ಇದೊಂಥರ ಡೆಸ್ಟಿನಿ ಅಂತ ಅನಿಸ್ತು. ದೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್. ಅವ್ರು ಹೇಳಿದ್ದು 8 ದಿವಸ ಪರ್ ಮಂತ್ ಬರುತ್ತೆ ಅಂತ. ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡೆ, ಸ್ಯಾಟರ್ಡೆ ಸಂಡೇ ಕೊಟ್ಬೋಣ, ನಮ್ಮದು MNC ಕಂಪ್ನಿ, ಸ್ಯಾಟರ್ಡೆ ಸಂಡೇ ಆಫು. ಸೊ ಅದೆಲ್ಲ 8 ದಿವಸ, ಒಂದು ತಿಂಗಳಿಗೆ 4 ವೀಕೆಂಡು ಕೊಟ್ಬೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಯು ಡೋಂಟ್ ಬಿಲೀವ್, ಫಸ್ಟ್ ಮಂತ್ ವಿ ಶಾಟ್ ಫಾರ್ 24 ಡೇಸ್. ನಾನು ಆಫೀಸ್ಗೆ 6 ದಿವಸ ಹೋಗಿದ್ದೀನಿ ಅಷ್ಟೇ. ಆ್ಯಂಡ್ ಐ ವಾಸ್ ಲೈಕ್, ನನಗೆ ಒಂಥರ ಅನಿಸ್ತಾ ಇತ್ತು, ಬಿಕಾಸ್ ನಾನು ಒಂದು ಒಳ್ಳೆ ಪೋಸ್ಟಲ್ಲಿದ್ದೆ, ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದೆ, ಸಿವಿಲ್ ಡಿಪಾರ್ಟ್ಮೆಂಟ್ಗೆ. ಸೊ ಐ ವಾಸ್ ಓನ್ಲಿ ಫೈಂಡಿಂಗ್ ಇಟ್ ಡಿಫಿಕಲ್ಟ್. HOD ಹತ್ರ ಮಾತಾಡಿದೆ, ಅವರು ಪರವಾಗಿಲ್ಲ ನೀನು ವಾರಕ್ಕೆ 2 ದಿವಸ ಬಾ ಅಂದರು. ಇದೇನೋ ಬ್ಲೆಸ್ ಇನ್ ಡಿಸ್ಗೈಸ್ ಅಂತ ಅಂದ್ಬಿಟ್ಟು ದೆನ್ ಐ ಸ್ಟಾರ್ಟೆಡ್ ಆಫ್ ವಿತ್ ದಟ್ ಸೀರಿಯಲ್. ತುಂಬ ಖುಷಿ ಅಂದರೆ ಆ ಪ್ರೊಡ್ಯೂಸರ್ ಗಣಪತಿ ಭಟ್ ಅಂತ ಅಂದ್ಬಿಟ್ಟು, ಅಂಥ ಒಂದು ಸೀರಿಯಲ್ನ ಅವರು ಇಟ್ ಈಸ್ ಅ ಬಿಗ್ ರಿಸ್ಕ್. ಮಧುಬಾಲ ಅಂತ ಒಂದು ಸೀರಿಯಲ್ನ ರೀಮೇಕ್ ಮಾಡಬೇಕಂದ್ರೆ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸೊ ಐ ಗಾಟ್ ದ ಬೆಸ್ಟ್ ಡೈರೆಕ್ಟರ್ ಆರೂರ್ ಜಗದೀಶ್ ಅವರು, ಒಂದು ನನ್ನ ಲೈಫ್ನಲ್ಲಿ ಆ್ಯಕ್ಟಿಂಗ್ ಟೀಚರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಶ್ವಿನಿ ನಕ್ಷತ್ರ ಇಸ್ ಮೈ ಸ್ಕೂಲ್ ಫಾರ್ ಆ್ಯಕ್ಟಿಂಗ್. ನಾನು ಎಲ್ಲೂ ಕಲ್ತಿಲ್ಲ ಆ್ಯಕ್ಟಿಂಗು, ಎಲ್ಲೂ ಹೋಗಿಲ್ಲ, ಒಂದು ಸ್ಟೇಜ್ ಶೋ ಮಾಡಿಲ್ಲ, ಏನೂ ಇಲ್ಲ. ಸೊ ಅಶ್ವಿನಿ ನಕ್ಷತ್ರನೇ ನನ್ನ ಸ್ಕೂಲ್ ಅಂತಲೇ ಹೇಳ್ಬೋದು. ಎಸ್. ಆಮೇಲೆ ಡೈಲಾಗ್ ಡೆಲಿವರಿ ಸ್ಟೈಲ್ ಆ್ಯಸ್ ಐ ಅಬ್ಸರ್ವ್ಡ್, ಬೇರೆ ಎಲ್ಲ ಮಾತಾಡುವಾಗ ಈಗ ಫಟ ಮಾತಾಡ್ಬಿಡ್ತಾರೆ, ಬಟ್ ಜೆ ಕೆ ಮಾತಾಡುವಾಗ ಪಾಸ್ಗಳು ಇರ್ತಿತ್ತು. ಅದೇ ಒಂದು ಡಿಫ್ರೆಂಟ್ ಟ್ರೆಂಡ್ ಕ್ರಿಯೇಟ್ ಆಗಿತ್ತು. ಅದು ಹೇಗೆ ಅಂತ?
ನಾನು ಮಾತಾಡೋದೇ ಹಂಗೆ ನಿಜವಾಗ್ಲೂ. ಹಂಗಾದ್ರೆ ಸ್ವಲ್ಪ ಟೈಮ್ ತೊಗೊಂಡು ಅದನ್ನು ಏನಂದರೆ ನನಗೆ ಆಮೇಲೆ ಬಂದಿದ್ದು ಆರ್ ಜಗದೀಶ್ ಅವ್ರು ಹೇಳಿದ್ರು, ನೀವು ಒಂದು ಡೈಲಾಗ್ನ ಸುಮ್ಮನೆ ಹೇಳ್ಬಿಡೋದಲ್ಲ ಇಂಪಾರ್ಟೆಂಟು ಜೆ.ಕೆ, ಅದನ್ನು ಅನುಭವಿಸ್ಬೇಕು, ಆ ಡೈಲಾಗ್ನ ಅನುಭವಿಸ್ಬೇಕು ಅಂತ ಅಂದರು. ಸೊ ಅದೊಂದು ಮೈಂಡಲ್ಲಿ ಇರ್ತಾಯಿತ್ತು. ಐ ಮೈಟ್ ಹ್ಯಾವ್ ನಾಟ್ ಬೀನ್ ಪರ್ಫೆಕ್ಟ್ ಇನ್ ಡೆಲಿವರಿಂಗ್ ದ ಡೈಲಾಗ್, ಬಟ್ ನಾನು ಎಂಜಾಯ್ ಮಾಡ್ತಾಯಿದ್ದೆ, ಆ ಪ್ರತಿಯೊಂದು ಡೈಲಾಗ್ನ ಎಂಜಾಯ್ ಮಾಡ್ತಾಯಿದ್ದೆ. ಆ ಸ್ಕ್ರಿಪ್ಟ್ ನೋಡಿದಾಗಲೇ ಖುಷಿ ಆಗ್ತಾಯಿತ್ತು. ಅರ್ಲಿ ಮಾರ್ನಿಂಗ್ ಹೋಗಿ ನೋಡಿದಾಗ, ಇನ್ಫ್ಯಾಕ್ಟ್ ಹಿಂದಿನ ದಿವಸ ಇಸ್ಕೊತಾ ಇದ್ದೆ ಸ್ಕ್ರಿಪ್ಟ್ನ. ಆ ಸ್ಕ್ರಿಪ್ಟ್ ಪ್ರಕಾರ ನಾನು ಡ್ರೆಸ್ ಹಾಕ್ಕೋಬೇಕು ಅಂತ ನನಗೊಂದು ಆಸೆ. ಹೆಂಗೆಂಗೋ ಹಾಕೋಬಾರ್ದು. ಆ್ಯಂಡ್ ಒಬ್ಬ ಸೂಪರ್ ಸ್ಟಾರ್ ಹೆಂಗಿರಬೇಕು, ಅವನದೇ ಒಂದು ಡಿಫ್ರೆಂಟ್ ಸ್ಟೈಲ್ ತೋರಿಸೋಣ ಅಂತ ಒಂದು ಆಸೆ. ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಸಿಗಲ್ಲ ಅಲ್ವಾ. ತುಂಬ ಜನ ಯು ಡೋಂಟ್ ಬಿಲೀವ್, ಏನಪ್ಪ ಅವನು ರಾಂಗ್ ಪಾಸಸ್ ಕೊಡ್ತಾನೆ, ಎಲ್ಲೆಲ್ಲೋ ಪಾಸ್ ಕೊಡ್ತಾನೆ ಆ ಡೈಲಾಗ್ನಲ್ಲಿ ಅಂತ. ನನಗೆ ಗೊತ್ತಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಗೊತ್ತಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಬಿ ನ್ಯಾಚುರಲ್ ಅಷ್ಟೇ. ಅಗ್ನಿಸಾಕ್ಷಿ ಶೂಟ್ ಮಾಡ್ತಾಯಿದ್ವಿ, ಇಂಟ್ರೊಡಕ್ಷನ್ ಆಫ್ ಇದನ್ನು, ಆ ಸೀರಿಯಲ್ಲು. ಆ ಟೈಮ್ನಲ್ಲಿ ಅಗ್ನಿಸಾಕ್ಷಿ ಡೈರೆಕ್ಟ್ರು ಅವರು ಅಷ್ಟೇ ಒಂದು ಸೀನ್, ನಂದು ಸಿದ್ಧಾರ್ಥದ್ದು ಸ್ಟಾರ್ಟಿಂಗ್ ಒಂದು ಸೀನ್ ಮಾಡಿದ್ರು. ಒಂದು ಲೆಂತಿ ಡೈಲಾಗ್ ಇತ್ತು, ಅದನ್ನು ನನ್ನ ಸ್ಟೈಲ್ನ ನಾನು ಹೇಳ್ಕೊಂಡು ಮುಗಿಸ್ದೆ. ಅವರು ಬಂದರು, ಬಿಡಿ ಜನ ಒಪ್ಕೊಂಬಿಟ್ಟಿದ್ದಾರೆ, ಓಕೆ ಪರವಾಗಿಲ್ಲ, ನೈಸ್, ಇಟ್ಸ್ ಜೆ.ಕೆ ಸ್ಟೈಲ್ ಅಂತ ಅಂದರು. ಸೊ ಇಟ್ ವಾಸ್ ಲೈಕ್, ಐ ಡೋಂಟ್ ನೋ ವೇರ್ ವಾಸ್ ದ ಮಿಸ್ಟೇಕ್ ಆರ್ ವಾಟ್ ಎವರ್ ಇಟ್ ಈಸ್, ಬಟ್ ಐ ಥಿಂಕ್ ಸೊ ಇಟ್ ಈಸ್ ಸ್ಲೋ ಪ್ರೋಸೆಸ್. ಬಟ್ ದ ಥಿಂಗ್ ಇಸ್, ಅದೇ ಒಂದು ಟ್ರೆಂಡ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ, ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲದೆ ಮಾಡಿದ್ದಾದ್ರು. ಸೊ ಈಗ ಗೊತ್ತಾದ್ಮೇಲೆ ಕೂಡ ಅದನ್ನೇ ಫಾಲೋ ಮಾಡಬೇಕು ಅನ್ನೋದು ಆಗಿದೆ ನಿಮಗೆ. ಸೊ ಅಶ್ವಿನಿ ನಕ್ಷತ್ರದಲ್ಲಿ ಯಾವುದಾದ್ರೂ ಒಂದು ಡೈಲಾಗ್, ಅಥವಾ ನೀವು ನಿಮ್ಮ ವೈಫ್ನ, ಅಂದರೆ ವೈಫ್ ಅನ್ನೋ ಕ್ಯಾರೆಕ್ಟರನ್ನು ಮಾತಾಡಿಸ್ತಾ ಇದ್ದಂತಹ ಹೆಂಡತಿ ಅಂತ ಕೂಗಿ ಮಾತಾಡಿಸ್ತಾ ಇದ್ರಿ. ಸೊ ವೀಕ್ಷಕರಿಗೆ ಒಂದು ಡೈಲಾಗನ್ನು ಹೇಳ್ಬೋದಾ ಅಂತ. ವೆಲ್, ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಐ ನೀಡ್ ಟು ಟಾಕ್ ಅಬೌಟ್ ದಿಸ್ ರೈಟರ್ ಶ್ರೀನಿಧಿ ಅಂತ ಅಂದ್ಬಿಟ್ಟು. ತುಂಬ ಒಳ್ಳೆ ರೈಟ್ರ್ ನಮ್ಮ ಅಶ್ವಿನಿ ನಕ್ಷತ್ರಗೆ. ಏನು ಅದ್ಭುತವಾಗಿ ಅವರು ಬರೆದಾಗ ಅದು ಓದ್ಬೇಕಾದ್ರೆ ಖುಷಿ ಆಗ್ತಾಯಿತ್ತು, ಅಪ್ಪ ಇವತ್ತು ಈ ಡೈಲಾಗ್ನ ನಾನು ಹೇಳ್ತೀನಲ್ಲ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ಐ ರಿಮೆಂಬರ್ ಒಂದು ಡೈಲಾಗ್ ಇದೆ. ಅಶ್ವಿನಿ ಫಸ್ಟ್ ಟೈಮ್ ನನಗೆ ಬಂದಾಗ ಅವಳನ್ನ ಮದುವೆ ಆಗಬೇಕು ಅಂತ ಕಾಡಿಸ್ಬೇಕಾರೆ ನಾನು, ದಿಸ್ ಡೈಲಾಗ್ ಇಸ್ ವೆರಿ ನೈಸ್. ಧರಣಿ ಮಂಡಲ ಮಧ್ಯದೊಳಗೆ ಜೆ.ಕೆ ಅನ್ನೋ ಕೋಟೆ ಒಳಗೆ, ಇಲ್ಲಿ ನಡೆಯೋದೇನಿದ್ರು ಜೆ.ಕೆ ರೂಲ್ಸ್, ಜೆ.ಕೆ ಸ್ಟೈಲ್, ವೆಲ್ಕಮ್ ಟು ಮೈ ದುನಿಯಾ, ವೆಲ್ಕಮ್. ಎಸ್, ಸೂಪರ್. ಆಮೇಲೆ ಅದೇ ನಾನು ಹೇಳಿದೆ, ಹೆಂಡತಿ ಅಂತ ಕೂಗುವಂಥ ಪದ ಬಹುಶಃ ಎಲ್ಲೋ ಒಂದು ಕಡೆ ಯಾರೂ ಯೂಸ್ ಮಾಡಿರ್ಲಿಕ್ಕಿಲ್ಲೇನೋ, ಅಥವಾ ಹಳ್ಳಿ ಕಡೆ ಎಲ್ಲಾದರೂ ಯಾರಾದರೂ ತುಂಬ ಪ್ರೀತಿಯಿಂದ ಕೂಗ್ತಾ ಇದ್ರೇನೋ ಗೊತ್ತಿಲ್ಲ. ಬಟ್ ಆನ್ ಸ್ಕ್ರೀನ್ ಅಂತ ನಾವು ನೋಡಿದ್ದು ವೈಫ್ನ ಹೆಂಡತಿ ಅಂತಲೂ ಕೂಗ್ಬೋದು, ಹೆಂಡತಿ ಅಂತಲೇ ಹೆಸರಿಡ್ಬೋದು ಅಂತ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ, ಆ ಕಾನ್ಸೆಪ್ಟ್ ಬಂದಾಗ ನೀವು ಹಿಂಗೆ ಕೂಗಬೇಕು ಆ ಕ್ಯಾರೆಕ್ಟರ್ನ ಅಂತ ಅನಿಸಿದಾಗ, ಮತ್ತು ನೀವು ಅದನ್ನು ಯೂಸ್ ಮಾಡಿದ ಸ್ಟೈಲ್ಗಳನ್ನು? ಒಬ್ಬೊಬ್ರದ್ದು ಒಂದು ಡಿಫ್ರೆಂಟ್ ಒಪಿನಿಯನ್ ಇತ್ತು ಅದಕ್ಕೆ. ಸಮ್ ಆಫ್ ದೆಮ್ ಟೋಲ್ಡ್ ವೈಫು ಅಂತ ಕರಿ, ಆಯಿತಾ, ಇಲ್ಲ ಹೆಂಡತಿ ಅಂತ ಯಾರ ಜೀವನದಲ್ಲಿ ಯಾರೂ ಕರೆಯಲ್ಲ. ಸೊ ಲೆಟ್ಸ್ ನಾಟ್ ಕೀಪ್ ದಟ್, ಅಶ್ವಿನಿ ಅಂತಲೇ ಇರಲಿ, ಅಶ್ವಿನಿ ಅಂತಲೇ ಕರೀರಿ ಅಂತೆಲ್ಲ ಹೇಳಿದ್ರು. ದೆನ್ ನಾನು ಮತ್ತು ಗಣಪತಿ ಭಟ್, ನಮ್ಮ ಆರ್ ಜಗದೀಶ್ ಸರ್ ಎಲ್ಲ ವಿ ಥಾಟ್ ಅಬೌಟ್ ಇಟ್. ನಾನಂದೆ ಒಂದು ಡಿಫ್ರೆಂಟಾಗಿ ಕರೆಯೋಣ ಸರ್ ಹೆಂಡತಿ ಅಂತ ಅಂದ್ಬಿಟ್ಟು. ಯಾರೂ ಕರೆದಿಲ್ಲ ಇದುವರೆಗೆ, ಕರೆಯೋಣ, ಇಫ್ ಇಟ್ ವರ್ಕ್ಸ್ ಇಟ್ ಈಸ್ ಗುಡ್, ಅದರ್ವೈಸ್ ಇಟ್ಸ್ ಫೈನ್ ಸರ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ಒಂದು ಗತ್ತಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ, ಟೈ ಅಂತ ಅಂದ್ಬಿಟ್ಟು. ಸೊ ಇಟ್ ಬಿಕೇಮ್ ವೆರಿ ಫೇಮಸ್. ದಟ್ ಒಂದು ವರ್ಡ್ ಇದೆಯಲ್ಲ, ಇಟ್ ಬಿಕೇಮ್ ವೆರಿ ಪಾಪ್ಯುಲರ್. ಎಸ್, ಅಫ್ಕೋರ್ಸ್. ಆ್ಯಟಿಟ್ಯೂಡ್ ವೈಸ್ ನೋಡಿದವ್ರೆ ಸೂಪರ್ ಸ್ಟಾರ್ ಜೆ.ಕೆ ಅಫ್ಕೋರ್ಸ್ ಹೆವಿ ಆ್ಯಟಿಟ್ಯೂಡು, ಒಂದು ರೀತಿ ಏನಂತಾರೆ ಅಹಂಕಾರ ಅಥವಾ ಕೊಬ್ಬು ಎಲ್ಲ ಮಿಕ್ಸ್ಚರ್ ಇತ್ತು ಆ ಕ್ಯಾರೆಕ್ಟರಲ್ಲಿ. ಜೆ.ಕೆ ರಿಯಲ್ ಲೈಫಲ್ಲಿ ಯಾವ ರೀತಿ ಅಂತ? ಜೆ.ಕೆ ಈಸ್ ವೆರಿ ಸಿಂಪಲ್ ಗಾಯ್ ಆ್ಯಂಡ್ ಏನಂದರೆ ಕ್ವೈಟ್ ಆ್ಯಕ್ಚುಲಿ. ಇನ್ಫ್ಯಾಕ್ಟು ನನ್ನ ರಿಸರ್ವ್ಡ್ ಕ್ಯಾರೆಕ್ಟರ್ ನೋಡ್ಬಿಟ್ಟು, ಇನ್ ದ ಸೆನ್ಸ್ ಐ ಆಮ್ ವೆರಿ ಕ್ವೈಟ್ ಅಲ್ಲ, ಅದನ್ನು ನೋಡಿ ಅವನಿಗೆ ತುಂಬ ದುರಹಂಕಾರ ಅಂತ ಅಂದ್ಕೊಂಡವ್ರು ಇದ್ದಾರೆ ಸಾಕಷ್ಟು ಜನ, ತುಂಬ ಜನ. ಇನ್ಫ್ಯಾಕ್ಟ್ ನನಗೆ ಅಪ್ರೋಚು ಮಾಡ್ತಾ ಇರಲಿಲ್ಲ ತುಂಬ. ಸ್ಕೂಲ್ನಲ್ಲೂ, ಐ ಮೀನ್ ಕಾಲೇಜ್ನಲ್ಲೂ ಅಷ್ಟೇ. ನಾನು ಕ್ಲಾಸ್ ಮುಗಿದ ತಕ್ಷಣ ಹಂಗೆ ಸೀದಾ ಹೋಗ್ತಾಯಿದ್ದೆ. ಎಷ್ಟು ಜನ ಹುಡುಗಿರು ದೇ ಹ್ಯಾವ್ ನಾಟ್ ಸ್ಪೋಕನ್ ಟು ಮೀ ಬಿಕಾಸ್ ಇವನು ಯಾರೋ ಸಖತ್ತು ರೂಡು, ಕೋಪಿಷ್ಟ, ಹಂಗೆ ಅಂತ. ನಾವು ಆಫ್ಟರ್ ಫೇಸ್ಬುಕ್ ಎಲ್ಲ ಹಾಗೆ ಅವ್ರನ್ನೆಲ್ಲ ಮತ್ತೆ ವೆನ್ ಐ ಮೀಟ್ ದೆಮ್ ಓವರ್ ಫೇಸ್ಬುಕ್, ನೀನು ಹಿಂಗ, ಇಟ್ಸ್ ಅ ಟೋಟಲ್ ಡಿಫ್ರೆಂಟ್ ಇಮೇಜ್. ಸೊ ಹಾಗಾಗಿ ಐ ಆಮ್ ವೆರಿ ಸಿಂಪಲ್ ಗಾಯ್, ಡೋಂಟ್ ಗೋ ವಿತ್ ದ ಕವರ್ ಆಫ್ ದ ಬುಕ್, ಆಲ್ವೇಸ್ ದೇ ಸಮಥಿಂಗ್ ಇನ್ಸೈಡ್ ಅಂತ ಹೇಳ್ತಾರಲ್ಲ. ನಿಜ. ಇನ್ನೂ ಸೀರಿಯಲ್ ಕೆರಿಯರ್ ಸ್ಟಾರ್ಟ್ ಆಯಿತು ಹೇಳಿದ್ರಿ, ಎಲ್ಲೋ ಒಂದು ಕಡೆ ಒಲ್ಲದ ಮನಸ್ಸಿನಿಂದನೇ ಬಂದ್ರಿ ಫೀಲ್ಡ್ಗೆ. ಆಗ ಮುಂಚೆ ನೀವೊಂದು ಇಂಜಿನಿಯರ್ ಆಗಿದ್ದಾಗ ಲೈಫ್, ಈಗ ಜೆ.ಕೆ ಆಚೆ ಹೋದರೆ ಸಾಕಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ, ಜೆ.ಕೆ ಅನ್ನೋ ಕೂಗು ಕೇಳ್ತಾ ಇರುತ್ತೆ ಕಿವಿಗೆ, ಹೇಗನ್ಸುತ್ತೆ? ಖುಷಿ ಆಗುತ್ತೆ ಇನ್ಫ್ಯಾಕ್ಟ್. ಯಾಕಂದರೆ ಐ ಸ್ಟಿಲ್ ರಿಮೆಂಬರ್
ಒಂದು ನನಗೆ ಎಮ್ ಜಿ ರೋಡ್ನಲ್ಲಿ ನಂದೊಂದು ಹೋರ್ಡಿಂಗ್ ಬರಬೇಕಂತ ತುಂಬ ಒಂದು ಆಸೆ ಇತ್ತು ಅವಾಗ ಕಾಲೇಜ್ ಡೇಸ್ನಲ್ಲಿ ಮಾಡ್ಲಿಂಗ್ ಮಾಡ್ತಾಯಿದ್ದೆ. ಐ ವಾಸ್ ಕ್ರೇಜಿ ಅಬೌಟ್ ಮಾಡ್ಲಿಂಗ್. ಒಂದು ಸೂಪರ್ ಮಾಡೆಲ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಗ್ಲಾಡ್ರ್ಯಾಕ್ಸ್ಗೆ ಎಂಟರ್ ಆಗಿದ್ದೆ, ಗ್ರಾಸಿಯಂ ಮಿಸ್ಟರ್ ಇಂಡಿಯಾಗೆ ಟ್ರೈ ಮಾಡಿದ್ದೆ. ಸೊ ಅಲ್ಲೇನೋ ಐ ಕುಡಂಟ್ ಡೂ ಎನಿಥಿಂಗ್ ಮಚ್ ಓರ್ದೆ. ಬಟ್ ಮಾಡ್ಲಿಂಗ್ ಅನ್ನೋದು ತುಂಬ ಇಷ್ಟ ಆಯಿತು, ಹೋರ್ಡಿಂಗ್ ಬೇಕು ಅಂತ ಆಸೆ ಇತ್ತು. ಎಸ್, ಈಗಿಷ್ಟು ಕೆರಿಯರ್ ಬಗ್ಗೆ ಮಾತನಾಡಿದ್ರೆ, ಇಂಡಸ್ಟ್ರಿಗೆ ಹೇಗೆ ಬಂದ್ರಿ ಅಂತ ಮಾತನಾಡಿದ್ರಿ. ಅದ್ರ ಜೊತೆಗೆ ಪೇರೆಂಟ್ಸ್ ಅಂತ ಮಾತನಾಡೋದಾದರೆ ಅಪ್ಪ ಅಮ್ಮನ ಸಪೋರ್ಟ್, ನಿಮ್ಮ ಚೈಲ್ಡ್ಹುಡ್ ಲೈಫ್ಸ್ಗಳು. ಸೊ ನಿಮಗೆ ಯಾವಾಗ ಇಂಡಸ್ಟ್ರಿಗೆ ಬರಬೇಕು ಅಂತ ಏನಾದರೂ, ಅಫ್ಕೋರ್ಸ್ ಮಾಡ್ಲಿಂಗಿಗೆ ಹೋಗಬೇಕು ಅಂತ ಹೇಳಿದ್ರಿ, ಎಲ್ಲೋ ಒಂದು ಕಡೆ ಹೀರೋ ಆಗಬೇಕು ಅಂತ ಏನಾದರೂ ಆಸೆ ಇತ್ತಾ ಮೊದಲೆಲ್ಲ ಅಂತ? ಇಲ್ಲ, ಯಾವಾಗಲೂ ಇರಲಿಲ್ಲ. ಆ್ಯಂಡ್ ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್. ಯಾಕಂದರೆ ಅವರ ಸಪೋರ್ಟ್ ಇಲ್ಲದೇ ನನ್ನ ಲೈಫ್ನಲ್ಲಿ ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಅವರು ನನ್ನನ್ನು ಒಂದು ಬೆಳೆಯೋವರೆಗೆ, ಹಂಗಂದರೆ ಎಜುಕೇಷನ್ ಆಗೋವರೆಗೆ ಆ ಹಿಡಿತದಲ್ಲಿ ಇಟ್ಕೊಂಡಿದ್ರಲ್ಲ, ಎವ್ರಿ ಪೇರೆಂಟ್ ಶುಡ್ ಡೂ ದ್ಯಾಟ್. ಆ್ಯಂಡ್ ದೇ ಡಿಡ್ ದಟ್ ಟು ಮೀ. ಹಾಗಾಗಿದ್ದಕ್ಕೇ ಒಂದು ಎಜುಕೇಟೆಡ್ ಪರ್ಸನ್ ಆದೆ ನಾನು ಎಂಜಿನಿಯರಿಂಗ್ ಮಾಡಿದೆ, ಸಿವಿಲ್ಲು. ಅದು ನಮ್ಮ ಅಮ್ಮನ ಆಸೆ, ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ. ನಮ್ಮ ತಂದೆ ಆಸೆ ಇತ್ತು ಎಮ್ ಟೆಕ್ ಮಾಡಬೇಕು ಅಂತ, ಎಮ್ ಟೆಕ್ ಸ್ಟ್ರಕ್ಚರ್ಸೇ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅವ್ರ ಆಸೆನೂ ಈಡೇರಿಸಿದೆ. ಐ ಫಿನಿಶ್ಡ್ ಗುಡ್. ಅವ್ರು ಅದು ಮಾಡಿಸಿದ್ದಕ್ಕೆ ಐ ಗಾಟ್ ಅ ವೆರಿ ಗುಡ್ ಜಾಬ್. 9 ವರ್ಷ ಆಸ್ ಅ ಸ್ಟ್ರಕ್ಚರಲ್ ಇಂಜಿನಿಯರ್ ವರ್ಕ್ ಮಾಡಿದೆ ಒಂದು ಒಳ್ಳೆ ಕಂಪ್ನಿಲಿ. ಒಂದು ಫೌಂಡೇಶನ್ ಸಿಕ್ತು ನನಗೆ. ಆಮೇಲೆ ಇವಾಗ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಆಯ್ತು. ಇದು ಸಿನಿಮಾ ಇಂಡಸ್ಟ್ರಿ ಇದೊಂದು ಹುಚ್ಚು ಸ್ಟಾರ್ಟ್ ಆಯ್ತು, ಇದು ಸಿನಿಮಾ. ಸೊ ಇದರಲ್ಲೂ ಅಷ್ಟೇ, ಈಗಲೂ ಅಷ್ಟೇ ನಮ್ಮ ಅಮ್ಮನಿಗೆ ಒಂದು ಕಡೆ ನನ್ನ ಮಗ ಇಂಜಿನಿಯರ್ ಆಗಿ ಕಾರ್ನಲ್ಲಿ ಹೋಗ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟು ಬರಬೇಕು ಅಂತ ಒಂದು ಆಸೆ. ಕ್ವಶನನ್ನು ನಾನು ಕೇಳೋಣ ಅಂತಲೇ ಹೊರಟೆ. ಯಾಕೆಂದರೆ ನೀವು ಹೇಳಿದ್ರಿ ಒಂದೊಳ್ಳೆ MNC ವಾರದಲ್ಲಿ 5 ದಿವಸ ಕೆಲಸ ಮಾಡಿದ್ರೆ 2 ದಿವಸ ಆರಾಮ್ ಮನೆಯಲ್ಲಿ ಪೇರೆಂಟ್ಸ್ಗಳ ಜೊತೆ ಟೈಮ್ ಕಳಿಬೋದಾಗಿತ್ತು. ಈಗ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ. ಸೊ ಅವರು ನಿಮಗೆ ಫಸ್ಟ್ ಅಪ್ರೋಚ್ ಬಂದಾಗ ಅಥವಾ ಜಾಬನ್ನೆಲ್ಲೋ ಒಂದು ಕಡೆ ಡಿಸ್ಕಂಟಿನ್ಯೂ ಮಾಡೋ ಟೈಮ್ಗಳಲ್ಲಿ ಅವರು ಯಾವ ರೀತಿ ಹೇಳ್ತಾ ಇದ್ರು ಅಂತ? ಅದು ಮೀರ್ಬಿಟ್ಟಿತ್ತು. ಇನ್ಫ್ಯಾಕ್ಟ್ ಜಾಬ್ ಬಿಡೋ ಟೈಮ್ ಇದೆಯಲ್ಲ, ಅದು ಮೀರ್ಬಿಟ್ಟಿತ್ತು. ಯಾಕಂದರೆ 2012ನಲ್ಲಿ ಅಶ್ವಿನಿ ನಕ್ಷತ್ರ ಸ್ಟಾರ್ಟ್ ಆಗಿದ್ದು. ಆ ಟೈಮ್ನಲ್ಲಿ ನಾನು ಹೇಳ್ದಂಗೆ ತಿಂಗಳಿಗೆ ಇಷ್ಟು ದಿವಸ ಅಷ್ಟೇ. ಸೊ ಇಟ್ಸ್ ಫೈನ್, ಅಲ್ಲಿ ಸಮೋ ಮ್ಯಾನೇಜ್ ಅಂತ ಅಂದ್ಬಿಟ್ಟು ಬೆಳಗ್ಗೆ ಶೂಟ್ ಮಾಡ್ತಾಯಿದ್ದೆ, ನೈಟ್ ಹೋಗಿ ಕೆಲಸ ಮಾಡ್ತಾಯಿದ್ದೆ ಆಫೀಸ್ನಲ್ಲಿ. ನಾನು ಒಬ್ಬನೇ ಒಂದು 2 ಗಂಟೆವರೆಗೆ ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಐ ಸಮೋ ಯೂಸ್ ಟು ಮ್ಯಾನೇಜ್ 24 ಅವರ್ಸ್ನ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ತಾಯಿದ್ದೆ. ಸೊ 2013ವರೆಗೆ ಮಾಡಿದೆ. ಆ ಪಾಪ್ಯುಲಾರಿಟಿ ಎಲ್ಲ ಬಂತು, ಪೀಪಲ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್. ಓಕೆ, ಇಟ್ ವಾಸ್ ಸಮಥಿಂಗ್ ಸಡನ್ನಾಗಿ ಒಂದು ಬ್ಲಾಸ್ಟ್ ಆದಂಗೆ ಆಯಿತು. ಅದು ಐ ನೆವರ್ ಎಕ್ಸ್ಪೆಕ್ಟೆಡ್. ಯಾಕಂದರೆ ಅದಕ್ಕಿಂತ ಮುಂಚೆ ಒಂದು 10-11 ಸಿನಿಮಾ ಮಾಡಿದ್ದೆ ಆಸ್ ಅ ನೆಗೆಟಿವ್ ರೋಲ್ ಪ್ರತಿಯೊಂದು ಸಿನಿಮಾದಲ್ಲಿ. ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆ್ಯಂಡ್ ನಮ್ಮ ಮನೆಯಲ್ಲೇ ಅದು ಇಟ್ಸ್ ಏನೋ ಸಿನಿಮಾ ಎಲ್ಲ ನಿನಗೆ ಇದು ಆಗಲ್ಲಮ್ಮ, ನೀನು ಇದನ್ನೇ ಮಾಡ್ಕೊಂಡಿದ್ಬಿಡು ಯೋ ವರ್ಕ್ ಅಂತ ಹೇಳೋರು. ಬಟ್ ಈ ಅಶ್ವಿನಿ ನಕ್ಷತ್ರ ಪಾಪ್ಯುಲಾರಿಟಿ ಆದಮೇಲೆ ದೇ ಗಾಟ್ ಕಾನ್ಫಿಡೆನ್ಸ್. ನನ್ನ ಮಗ ಒಂದು ಹೀ ಈಸ್ ಡೂಯಿಂಗ್ ಗುಡ್ ಅಂತ ಅಂದ್ಬಿಟ್ಟು, ಪೀಪಲ್ ರೆಕಗ್ನೈಸಿಂಗ್, ಬೆಳಿಬೋದು ಅಂತ ಅಂದ್ಬಿಟ್ಟು. ಸೊ ನಾನು ಏನೇ ಹೇಳಿದ್ರು ಕೇಳ್ತಾಯಿದ್ರು. ಸೊ 2013ನಲ್ಲಿ ನವಂಬರ್ನಲ್ಲಿ ಐ ಟೋಲ್ಡ್ ದೆಮ್ ಐ ಆಮ್ ಗೋಯಿಂಗ್ ಟು ಕ್ವಿಟ್ ದ ಜಾಬ್. ಆಗ್ತಾಯಿಲ್ಲ ನನಗೆ, ಕಷ್ಟಪಡ್ತೀನಿ ಈ ಇಂಡಸ್ಟ್ರಿನಲ್ಲಿ, ನೋಡೋಣ ಅದೇನಾಗುತ್ತೋ ನೋಡೋಣ, ಹೆಜ್ಜೆ ಇಟ್ಬಿಟ್ಟೇನೆ ಅಂತ ಅಂದೆ. ಸೊ ದೇ ಆಲ್ಸೋ ಯು ಆರ್ ಫೈನ್ ವಿತ್ ಇಟ್. ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು. ಅವ್ರಿಗೆ ಜಾಸ್ತಿ ಬೇಜಾರಾಗಿದೆ ಯಾವಾಗ ಗೊತ್ತಾ? ಅಶ್ವಿನಿ ನಕ್ಷತ್ರ ಮುಗಿಯೋ ಟೈಮ್ನಲ್ಲಿ. ಇನ್ಫ್ಯಾಕ್ಟ್ ನಮ್ಮಮ್ಮ ಅವ್ರು ಹತ್ಬಿಟ್ರು, ಅಯ್ಯೋ ಮುಗ್ದೋಗ್ಬಿಡುತ್ತಾ, ಇನ್ಮೇಲೆ ನೀನು ದಿನಾಗ್ಲೂ ನೋಡೋಕ್ಕಾಗಲ್ವಾ ಅಂತ. ಸೊ ಸ್ವೀಟ್. ಎಸ್ ವೀಕ್ಷಕರೇ, ಮಾತಾಡ್ತಾ ಇದ್ರೆ ಟೈಮ್ ಹೋಗ್ತಾನೆ ಇದೆ. ನನಗಂತೂ ಟೈಮ್ ಹೇಗೆ ಪಾಸ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಕಾರ್ಯಕ್ರಮ ಮುಂದುವರಿಯುತ್ತೆ, ಆದರೆ ಅದಕ್ಕೆ ಮುನ್ನ ಟೇಕ್ ಎ ಶಾರ್ಟ್ ಬ್ರೇಕ್. ಎಸ್ ವೀಕ್ಷಕರೇ, ಇಷ್ಟೊತ್ತು JK ಅವ್ರ ಜೊತೆ ಸಾಕಷ್ಟು ಮಾತಾಡಿದ್ವಿ. ಟೈಮ್ ಹೇಗೋಯ್ತು ಅಂತ ಕೂಡ ಗೊತ್ತಾಗಲಿಲ್ಲ. ಒಂದು ಬ್ರೇಕನ್ನು ಕೂಡ ತೊಗೊಂಡ್ವಿ. ಅದರ ಜೊತೆಗೆ JK ಬಗ್ಗೆ ಮತ್ತಷ್ಟು ಮಾತಾಡೋದಿದೆ. ಸೀರಿಯಲ್ ಅಷ್ಟೇ ಅಲ್ಲದೆ ಸಿನಿ ಇಂಡಸ್ಟ್ರಿಯಲ್ಲಿ ಕೂಡ ಇರೋದು, ಅವ್ರ ಜರ್ನಿ ಯಾವ ರೀತಿ ಬಂತು, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಸಾಕಷ್ಟು ವಿಷಯಗಳಿದೆ ಅಂದ್ಕೊಳುತ್ತೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. JK, ಮೊದಲನೇದಾಗಿ ಸುದೀಪ್ ಸರ್ ಬಗ್ಗೆ ಮಾತನಾಡೋದಾದರೆ, ತುಂಬ ಬಾಂಡಿಂಗ್ ಇದೆ ನಿಮ್ಮಿಬ್ಬರಿಗೂ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ವೆಲ್, ಜೀವನದಲ್ಲಿ ಕೆಲವು ಜನಗಳನ್ನ ನಾವು ಮೀಟ್ ಮಾಡ್ತೀವಿ. ದೇ ಬಿಕಮ್ ವೆರಿ ಸ್ಪೆಷಲ್ ಟು ಯು. ಸೊ ಅದರಲ್ಲೊಬ್ಬರು ಸುದೀಪ್ ಅವ್ರು. ನನಗೆ ಅಂದ್ಕೊಂಡಿರಲಿಲ್ಲ ಇಂಥ ಒಬ್ಬ ಒಳ್ಳೆ ಫ್ರೆಂಡ್ ಸಿಗ್ತಾನೆ ಅಂತ ಅಂದ್ಬಿಟ್ಟು. ವೆರಿ ಗುಡ್ ಹ್ಯೂಮನ್ ಅಂತಲೇ ಹೇಳ್ಬೋದು, ಮೋರ್ ದ್ಯಾನ್ ಎನಿಥಿಂಗ್. ಆ್ಯಂಡ್ ಅದು ಬೈ ಚಾನ್ಸ್ ಸಿಕ್ಕಿದ್ದು ಆ ರಾಜ್ ಕಪ್ನಲ್ಲಿ. ನೋಡಿ, ನನಗೂ ಕ್ರಿಕೆಟ್ಗೂ ಒಂಥರ ಏನೋ ಮೈ ಫಸ್ಟ್ ಲವ್ ಆ್ಯಕ್ಚುಲಿ ಕ್ರಿಕೆಟು. ಸೊ ಹಾಗಾಗಿ ಕ್ರಿಕೆಟ್ನಲ್ಲೇ ಅವ್ರನ್ನ ಭೇಟಿಯಾಗಿದ್ದು. ಅಲ್ಲಿಂದನೇ ನಮ್ಮ ದ ಫ್ರೆಂಡ್ಶಿಪ್ ಬಿಟ್ಗುರು ಅಲ್ಲಿಂದ ಹೋಯಿತು. ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು ಕೆಂಪೇಗೌಡದಲ್ಲಿ ಸಿನಿಮಾದಲ್ಲಿ, ಒಳ್ಳೆ ಅವಕಾಶ. ಆ್ಯಂಡ್
ಖುಷಿಯಾಗಿದೆ ಏನಂದರೆ ಅವರು ಎಡಿಟಿಂಗ್ ಮಾಡ್ಬೇಕಾದ್ರೆ ನನಗೊಂದು ಮೆಸೇಜ್ ಕಳಿಸಿದರು, ನಿನ್ನನ್ನು ಎಲ್ಲಿ ಎಡಿಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಪ್ರತಿಯೊಂದು ಫ್ರೇಮ್ನಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಸ್ಟಿಲ್ ಲಾಂಗ್ ವೇ ಟು ಗೋ. ಅದೊಂದು ಪ್ರೋತ್ಸಾಹ, ಒಬ್ಬ ದೊಡ್ಡ ನಟನಿಂದ ಒಂದು ಒಳ್ಳೆಯ ಪ್ರೋತ್ಸಾಹ ಅಂತಲೇ ಹೇಳ್ಬೋದು. ಸೊ ನಾನು ಯಾವುದೇ ಒಂದು ಏನೋ ಪ್ರಾಜೆಕ್ಟ್ ಮಾಡಿದಾಗ್ಲೂ ಅವರಿಂದ ತುಂಬ ಒಂದು ಪ್ರೋತ್ಸಾಹ ಇದೆ. ಹಂಗಂದರೆ ಅವ್ರು ಒಂದು ಮಾತು ಹೇಳಿದ್ರು, ನಾನು ಈಗ ಶೂಟಿಂಗಿಗೆ ಅವ್ರ ಜೊತೆಗೆ ಹೋದಾಗ ತುಂಬ ಬೇಸರ ಹೋಗ್ಬಿಟ್ಟಿತ್ತು. ರೂಮ್ನಲ್ಲಿ ಹೇಳಿದೆ, ನಾನು ಅವ್ರನ್ನ ಪ್ರೀತಿಯಿಂದ ಸೂ ಅಂತ ಕರಿತೀನಿ. ಸೊ ನಿಜವಾಗ್ಲೂ ನನಗೆ ಬೇಜಾರು, ಏನು ಹೌ ಟು ಡೂ ಗುಡ್ ಇನ್ ದಿಸ್ ಒನ್, ಯಾರು ಅವಕಾಶಗಳು ಸಿಗಲ್ಲ ಅಂತ. ಪೇಷನ್ಸ್ JK, ಪೇಷನ್ಸ್ ಅಷ್ಟೇ ಅವ್ರು ಹೇಳಿದ್ರು. ಪೇಷನ್ಸ್, ನಿನ್ನ ಕೆಲಸ ನೀನು ಮಾಡ್ತಾ ಇರೋ, ಯು ನೆವರ್ ನೋ, ಒಂದು ಅವಕಾಶ ಬರುತ್ತೆ, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊ ಅಂತ ಅಂದ್ಬಿಟ್ಟು. ಸೊ ದೋಸ್ ವರ್ಡ್ಸ್ ಹಿ ಡಿಂಟ್ ಟೆಲ್ ದಟ್ ನಾನು ನಿನಗೋಸ್ಕರ ಒಂದು ಫಿಲಮ್ ಮಾಡ್ತೀನಿ ಅಂತ ಒಂದು ಸುಳ್ಳು ಹೇಳೋದಾಗಲಿ, ನೀನನ್ನು ನಾನು ಹಿಂಗೆ ಮಾಡ್ತೀನಿ, ಅದು ಬೇಕಾಗಿಲ್ಲ. ಈ ಒಂದು ಪ್ರೋತ್ಸಾಹ ಇದೆಯಲ್ಲ, ದಟ್ ಮ್ಯಾಟರ್ಸ್ ಅ ಲಾಟ್. ಸೊ ಹಾಗಾಗಿ ಇಟ್ಸ್ ಬಿನ್ ಅ ವೆರಿ ಗುಡ್ ಬಾಂಡಿಂಗ್ ವಿತ್ ಸುದೀಪ್, ಟ್ರಸ್ಟ್ ಮೀ. ಇಷ್ಟೊತ್ತು ಅಶ್ವಿನಿ ನಕ್ಷತ್ರ ಸೀರಿಯಲ್ ಬಗ್ಗೆ ಮಾತನಾಡಿದ್ವಿ, ಹಿಂದಿ ಸೀರಿಯಲ್ಸ್ಗಳ ಬಗ್ಗೆ ಮಾತನಾಡಿದ್ವಿ. ಸಿನಿ ಇಂಡಸ್ಟ್ರಿ ಸೀರಿಯಲ್ಸ್ ಅಷ್ಟೇ ಅಲ್ದಿರ ಸಾಕಷ್ಟು ಫಿಲಮ್ಗಳನ್ನು ಮಾಡ್ತಾ ಇರುವಂಥದ್ದು. ಅದು ಕೂಡ ನಿಮ್ಮ ಫಸ್ಟ್ ಫಿಲಮ್ಗೆ ಹೀರೋ ಆಗಿ ನಟಿಸಿರುವಂಥ ಫಿಲಮ್ಗೆ ಅವಾರ್ಡ್ ಕೂಡ ಬಂದಿದೆ. ಏನು ಹೇಳ್ತೀರಾ ಈ ಮೂವಿ ಬಗ್ಗೆ? ವೆಲ್, ಐ ಮೀನ್ ಡೆಬ್ಯೂ ಆ್ಯಕ್ಟರ್ ಅಂತ ಈಗ ಚಿತ್ರಸಂತೆ ಅವರು ನನಗೆ ಒಂದು ಅವಾರ್ಡ್ ಕೊಟ್ಟರು ಜಸ್ಟ್ ಲವ್ ಫಿಲಮ್ಗೆ. ಸೊ ಅದು ಅಷ್ಟೊಂದು ಇಟ್ ಡಿಂಟ್ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೊಂದು ಸರಿ ಮಾಡಲಿಲ್ಲ ಜಸ್ಟ್ ಲವ್. ಮೇ ಬಿ ಬಿಕಾಸ್ ಆಫ್ ಪಬ್ಲಿಸಿಟಿ ಅಂತ ಅನಿಸುತ್ತೆ, ಜನಕ್ಕೆ ಈಗಲೂ ಗೊತ್ತಿಲ್ಲ ಆ ಥರ ಒಂದು ಸಿನಿಮಾ ಬಂದಿತ್ತು ಅಂತ ಅಂದ್ಬಿಟ್ಟು JKದು. ಸೊ ಹಾಗಾಗಿ ಇದರಲ್ಲೂ ಅಷ್ಟೇ, ಅವಾರ್ಡ್ ಕೊಡಬೇಕಾದ್ರೆ ಆ ಸಾಂಗ್ ಹಾಕಿದಾಗ ತುಂಬ ಜನ ನಾನು ಕೇಳಿದ್ರು, ಇದು ಯಾವಾಗ ಆಯಿತು ರಿಲೀಸು ಅಂತ ಅಂದ್ಬಿಟ್ಟು. ಸೊ ದಟ್ ವಾಸ್ ಲಿಟಲ್ ಬಿಟ್ ಶಾಕಿಂಗ್ ಫಾರ್ ಮಿ, ಯಾಕಂದರೆ ರೀಚ್ ಆಗಿಬಿಟ್ಟಿದ್ದ ಅಂದರೆ ಸೊ ಇಟ್ ವುಡ್ ಹವ್ ಬಿನ್ ನೈಸ್ ಬ್ರೇಕ್ ಫಾರ್ ಮಿ ಅಂತ, ಫಸ್ಟ್ ಮೂವಿ ಅಂತ. ಬಟ್ ಸ್ಟಿಲ್ ಐ ಶುಡ್ ಥ್ಯಾಂಕ್ ನಾಗೇಂದ್ರ ಅರಸು, ಯಾಕಂದರೆ ಅಲ್ಲಿವರೆಗೂ ಯಾರೂ ಬಂದ್ಬಿಟ್ಟು ನಿನ್ನ ಹೀರೋ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಸೊ ಇವ್ರು ಅಪ್ರೋಚ್ ಮಾಡಿಬಿಟ್ಟು ಹಿಂಗೊಂದು ಫಿಲಮ್ ಮಾಡ್ತಾಯಿದ್ದೀವಿ, ನೀನೇ ಅದಕ್ಕೆ ಹೀರೋ ಅಂತ. ನಾನಂದೆ, ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ, ನನಗೆ ಇವಾಗ ಫ್ರೆಷರು ಅಂತ ಥಿಯೇಟ್ರ್ ಸಿಗಲ್ಲ, ಡಿಸ್ಟ್ರಿಬ್ಯೂಟ್ರ್ ಬರೋಲ್ಲ, TV ರೈಟ್ ಸಿಗಲ್ಲ ಅಂತ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಪಾಡಿಗೆ ನೀನು ಫಿಲಮ್ ಮಾಡು ಅಂತ ಅಂದರು. ಸೊ ದಟ್ ಪುಷ್ ವಾಸ್ ರಿಕ್ವೈರ್ಡ್ ಫಾರ್ ಮೀ. ಅಲ್ಲಿಂದ ಸ್ಟಾರ್ಟ್ ಆಯಿತು ಒಂದು ಅ ಜರ್ನಿ ಆಸ್ ಅ ಲೀಡ್ ರೋಲ್. ಸೊ ಹಂಗೆ ಅಂದ್ಬಿಟ್ಟು ನಾನು ವಿಲನ್ ರೋಲ್ಗಳನ್ನ ಬಿಡಲಿಲ್ಲ. ಇವಾಗ ಒಂದು ತಮಿಳ್ ಸಿನಿಮಾದಲ್ಲಿ ಡನ್ ನೆಗೆಟಿವ್ ರೋಲ್. ಓಕೆ, ವಿಷ್ಣು ವಿಶಾಲ್ ಅಂತ ಹೀರೋ. ಸೊ ವೀರ ಧೀರ ಸೂರನ್ ಅಂತ ಸಿನಿಮಾ, ಸೊ ಅದರಲ್ಲಿ ನೆಗೆಟಿವ್ ರೋಲು. ಸೊ ಒಳ್ಳೊಳ್ಳೆ ಪಾತ್ರ ಮಾಡಬೇಕು ಅಂತ ತುಂಬ ಆಸೆ, ಅದ್ರ ಜೊತೆ ಹೀರೋ ಆಗಬೇಕಂತ ತುಂಬ ಇಷ್ಟ. ಬಟ್ ಪಾತ್ರಗಳು ಚೆನ್ನಾಗಿರಬೇಕು. ಆಗಿದ್ದಾಯ್ತಲ್ಲ, ಆಗಲೇ ಹೀರೋ ಆಗಿದ್ದಾಯಿತು. ಜೊತೆಗೆ ನೆಗೆಟಿವ್ ಶೇಡ್ಸ್ ಬಗ್ಗೆ ಮಾತನಾಡ್ತಾ ಹೋದ್ರು. ಇದುವರೆಗೂ ನೀವು ಇಷ್ಟಪಡುವಂಥ ಒಂದು ವಿಲನ್ ಕ್ಯಾರೆಕ್ಟರ್ ಅಥವಾ ಒಬ್ಬ ಒಳ್ಳೆ ಖಳನಟ ಅಂತ ಹೇಳೋದಾದರೆ ಯಾರು? ನನಗೆ ಆಲ್ ಟೈಮ್ ಫೇವ್ರೆಟ್ ಬಂದ್ಬಿಟ್ಟು ತುಂಬ ಜನ ಇದ್ದಾರೆ. ಇನ್ಫ್ಯಾಕ್ಟು ಅದರಲ್ಲಿ ಅಂಬರೀಷ್ ಪುರಿ ಆಗಿರ್ಬೋದು, ಈಸ್ ರಿಯಲಿ ಗುಡ್. ಇಂಗ್ಲೀಷ್ನಲ್ಲಿ ಒಬ್ಬರು ಶಾನ್ ಪೆನ್ ಅಂತ ಇದ್ದಾರೆ. ಸೊ ಅವ್ರದ್ದು ಒಂದು ಸ್ವಲ್ಪ ಮೂವೀಸ್ ನಾನು ಜಾಸ್ತಿ ನೋಡ್ತೀನಿ. ಅವ್ರದ್ದು ಮ್ಯಾನರಿಸಮ್ ತುಂಬ ಚೆನ್ನಾಗಿದೆ. ಅದು ಕ್ರೂರತನ ಎಲ್ಲ ತೋರಿಸಲ್ಲ, ಬರೀ ವಿತ್ ದಟ್ ಆ್ಯಟಿಟ್ಯೂಡ್ ಹಿ ಡಸ್ ದಟ್. ಸೊ ಅದು ತುಂಬ ಇಷ್ಟ. ಸೊ ಸಾಕಷ್ಟು ಜನ ಇದ್ದಾರೆ. ರಘುವೀರ್ ಅವರು, ಸೊ ಅವ್ರು ನೋಡಿ, ಅವರು ಫೈಟ್ ಮಾಡ್ತಾರಲ್ಲ ಏನಿಲ್ಲ, ಅವ್ರು ಬರೀ ಅವ್ರದ್ದೊಂದು ಲುಕ್ಕು ಡೈಲಾಗ್ನಲ್ಲೇ ಯೂಸ್ ಟು ಈವನ್ ಹೀರೋಗಿಂತ ಚೆನ್ನಾಗಿ ಮಾಡ್ಬಿಡೋರು. ಸೊ ಹಾಗಾಗಿ ದೀಸ್ ಆರ್ ಇನ್ಸ್ಪಿರೇಷನ್. ಇನ್ನು JKಗೆ ವಿಲನ್ ಆಗಬೇಕು ಅಂತ ಅನ್ಸಿದೆ ಯಾಕೆ? ಯಾಕೆಂದರೆ ಈಗಾಗಲೇ ಸಾಕಷ್ಟು ಹೆಣ್ಮಕ್ಳನ್ನ ಗೆದ್ದುಬಿಟ್ಟಿರುವಂಥದ್ದು JK ಅವರು. ಹೆಣ್ಮಕ್ಳು ಮನಸ್ಸನ್ನು ಗೆದ್ದಿದ್ದಾರೆ. JK ನೋಡಿದ ತಕ್ಷಣ ಒಂದು ಕಡೆ ಹ್ಯಾಂಡ್ಸಮ್ ಹಂಕ್ ಅಂತ ಕಾಣಿಸ್ಕೊಳ್ಳುವಾಗ ವಿಲನ್ ಆಗಬೇಕು, ವಿಲನ್ ಕ್ಯಾರೆಕ್ಟರನ್ನು ಮಾಡಬೇಕು ಅನ್ಸೋದು ಯಾಕೆ? ಅವಕಾಶಗಳು ಸಿಕ್ಕಿದ್ದೇ ವಿಲನ್ ಆಗಿ. ಸೊ ಬೇರೆ ಹೀರೋ ಆಗಿ ಅವಕಾಶಗಳು ಸಿಗೋದು ತುಂಬ ಕಷ್ಟ, ಟು ಮೇಕ್ ಅ ಮಾರ್ಕ್. ಸೊ ಯಾವುದೋ ಒಂದು ಸಿಕ್ತು, ಪಾತ್ರಗಳು ಸಿಗ್ತಾ ಇತ್ತು. ಆಸ್ ಅ ವಿಲನ್ ಐ ಯೂಸ್ ಟು ಗೆಟ್. ಸದ್ಯ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಿಂತ ವಿಲನ್ ಅಂತ ಸಿಗುತ್ತಲ್ಲ, ಮೇನ್ ವಿಲನು ಇಂಡಿವಿಜುವಲಿಟಿ ಇರುತ್ತೆ ಟು ಗ್ರೋ. ಸೊ ಹಾಗಾಗಿ ಇಟ್ ವಾಸ್ ನೈಸ್. ಐ ಮೀನ್ ಕೆಂಪೇಗೌಡನಲ್ಲಿ ನಾನು ಒಂದು ಹೆಂಚ್ಮನ್ ಅಂತಲೇ ಹೇಳ್ಬೋದು. ಇವರಿಗೆ ಮೇನ್ ಕ್ಯಾರೆಕ್ಟರ್ ಈಸ್ ರವಿಶಂಕರ್ ಅವರು. ಅವ್ರ ಪಕ್ಕದಲ್ಲಿ ಜಾಸ್ತಿ ಡೈಲಾಗ್ ಇಲ್ಲ, ಸುಮ್ಮನೆ ನಿಂತಿರೋದು. ಅದು ನೋಡಿದ್ರೆ ಐ ಮೀನ್ ದೇರ್ ಇಸ್ ಲಾಟ್ ಆಫ್ ಟ್ರಾನ್ಸಿಷನ್. ನೈಸ್, ಇಟ್ಸ್ ಅ ಗ್ರೋತ್. ಪೇಷನ್ಸ್ ಆಗಿ ಐ ವೇಟೆಡ್ ಫಾರ್ ಇಟ್. ಸೊ ಹಾಗಾಗಿ ವಿಲನ್ ರೋಲ್ಗಳು ಸಿಗ್ತಾ ಇತ್ತು, ಅದಕ್ಕೆ ಮಾಡ್ತಾ ಇದ್ದೆ. ಇವಾಗ ಲೀಡ್ ರೋಲ್ಗಳು ಸಿಗ್ತಾ ಇದೆ, ಅದನ್ನು ಮಾಡ್ತಾ ಇದ್ದೆ. ಇನ್ನು JK ಅವ್ರಿಗೆ ಕನಸು ಯಾವುದು? ಒಂದೇ ಒಂದು ಕನಸು ತುಂಬ ಕಾಡ್ತಾ ಇರುವಂಥದ್ದು, ನನಸಾಗದೇ ಇರುವಂತಹ ಕನಸು ಅಂತಂದರೆ ಯಾವುದು?
ತುಂಬ ಇದೆ ಆ ಥರ ನೋಡಿದ್ರೆ. Okay. ಪರ್ಟೇನಿಂಗ್ ಟು ಸಿನಿಮಾ ನೀವು ಕೇಳ್ತಾ ಇದ್ದೀರಾ? ಸಿನಿಮಾ ಆಗಿರ್ಬೋದು, ಲೈಫಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಹೇಳೋದಾದ್ರೆ ಇಂಡಸ್ಟ್ರಿಯಲ್ಲಿ ಹೇಳ್ಬಿಡಿ. ಫಸ್ಟ್ ಇಂಡಸ್ಟ್ರಿನಲ್ಲಿ ಒಂದು ಕನಸು ತುಂಬ ಕಾಡ್ತಾ ಇದೆ ನನಗೆ ಅನ್ನೋದು. ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಇಷ್ಟ. ಆ್ಯಂಡ್ ಐ ವಾಂಟ್ ಟು ಡೂ ಇನ್ ಹಾಲಿವುಡ್. ನನಗೆ ಒಂದು ಆಸೆ ಅದು, ನನ್ನ ಡ್ರೀಮು ಹಾಲಿವುಡ್ ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು. ಐ ಡೋಂಟ್ ನೋ ವೆದರ್ ಇಟ್ ವಿಲ್ ಹ್ಯಾಪನ್ ಆರ್ ನಾಟ್, ಅದೊಂದು ಕನಸು. ಎಸ್, ಆಲ್ ದ ಬೆಸ್ಟ್ ಫಾರ್ ನಿಮ್ಮ ಮುದ್ದಾದ ಕನಸಿಗೆ. ಇನ್ನು ಪ್ರೊಫೆಷ್ನಲಿ ಹೇಳಿದ್ರಿ, ಹಾಗೆ ಪರ್ಸ್ನಲಿ ಮಾತನಾಡೋದಾದರೆ ಅಫ್ಕೋರ್ಸ್ ನೀವು ಪ್ರೊಫೆಷನ್ ಹೇಳಬೇಕಾ ಪರ್ಸ್ನಲ್ ಹೇಳಬೇಕಾ ಅಂದಾಗಲೇ ಗೊತ್ತಾಯಿತು ನಮಗೆ ಪರ್ಸ್ನಲಾಗಿ ಒಂದು ಕನಸಿದ್ದೇ ಇದೆ JK ಅವ್ರಿಗೆ ಅಂತ. ಏನಿದೆ ಪರ್ಸ್ನಲ್ ಕನಸು ಅಂತ? ಸೊ ಆ ಫ್ಯಾಮ್ಲಿ ಎಸ್ಪೆಷಲಿ ಮದುವೆ ಆಗಬೇಕು, ಚೆನ್ನಾಗಿ ಹೆಂಡ್ತಿ ನೋಡ್ಕೋಬೇಕು. ಅದು ಚಿಕ್ಕ ಕನಸು ಅಷ್ಟೇ, ಚಿಕ್ಕ ಕನಸು, ಬಟ್ ದೊಡ್ಡದಾಗಿ ಕಾಣಿಸ್ತದೆ. ಎಸ್, ಈಗ ಮದುವೆ ಅಂತ ಹೇಳಿದ್ರಿ, ಸಾಕಷ್ಟು ನಾನು ಪದೇ ಪದೇ ಯೂಸ್ ಮಾಡ್ತಾನೆ ಇದ್ದೀನಿ. ಹುಡುಗಿರು ಅಫ್ಕೋರ್ಸ್ ತುಂಬ ಜನ ಪ್ರಪೋಸಲ್ಸ್ಗಳೇನಾದರೂ ಬಂದಿರುವಂಥದ್ದು, ಬರೆಯೋಕ್ಕಾಗದೇ ಇರುವಂಥ ಪ್ರಪೋಸಲ್ ಯಾವುದಾದ್ರೂ ಒಂದು ಡಿಫ್ರೆಂಟ್ ಕೈಂಡಲ್ಲಿ ಮಾಡಿರುವಂಥದ್ದು ಏನಾದರೂ ನೆನಪಿದೆಯಾ ಅಂತ? ಇಲ್ಲ, ನನ್ನ ಆರೋಗ್ಯನ್ಸಿ ಆ್ಯಟಿಟ್ಯೂಡ್ ಅಂತ ಹೇಳ್ತಾರಲ್ಲ, ಅದನ್ನ ನೋಡಿ ಯಾರೂ ಅಪ್ರೋಚ್ ಮಾಡಲ್ಲ, ಎಲ್ಲ ಎದುರ್ಕೊಂಡು. ಇನ್ಫ್ಯಾಕ್ಟ್ ಯಾರೂ ಅಪ್ರೋಚ್ ಮಾಡಿಲ್ಲ ಇದುವರೆಗೂ ಫಾರ್ ಮೀ. ಬಟ್ ಕೆಲವು ಜನ ನನಗೆ, ಐ ಸ್ಟಿಲ್ ರಿಮೆಂಬರ್, ನಮ್ಮ ಮನೆ ಹತ್ರ ಯಾವುದೋ ಒಂದು ಹುಡುಗಿ ಬಂದ್ಬಿಟ್ಟು, ಯಾವಾಗಲೂ ನನ್ನ ಬೈಕ್ ಇತ್ತು ಅವಾಗ, ಅದಕ್ಕೆ ಒಂದು ಗ್ರೀಟಿಂಗ್ ಕಾರ್ಡ್, ಪ್ರತಿದಿನವೂ ಒಂದು ಗ್ರೀಟಿಂಗ್ ಕಾರ್ಡು ರೋಸ್ ಇಟ್ಬಿಟ್ಟು ಹೋಗೋರು. ನನಗೆ ಅದನ್ನ ನೋಡಿದ ತಕ್ಷಣ ಭಯ ಆಗಲ್ಲ. ನನಗೆ ಅದೇನೋ ಗೊತ್ತಿಲ್ಲ. ಸಿ, ಇಟ್ ಈಸ್ ಯು ಆರ್ ಅಪ್ರೋಚಿಂಗ್ ಸಮ್ವನ್ ಫೈನ್, ಸಂಬಡಿ ಎಲ್ಸ್ ಇಸ್ ಅಪ್ರೋಚಿಂಗ್ ಯು ಅಲ್ವಾ, ಒಂಥರ ಭಯ ಆಗುತ್ತೆ. ನಾನು ತೆಗಿಯೋಕ್ಕೂ ಹೋಗ್ತಾ ಇರಲಿಲ್ಲ. ಸೊ ಅದನ್ನು ನಮ್ಮ ಅಪ್ಪಂಗೆ ದಯವಿಟ್ಟು ಅಪ್ಪ ನೀನೇ ಓದ್ಬಿಡಪ್ಪ, ಅದು ಏನಿದೆ ಗೊತ್ತಿಲ್ಲ ನನಗೆ ಅಂತ. ಅವ್ರು ಓದೋರು, ಅವರು ಬೇಡ ಬಿಟ್ಟಾಕು ಇದನ್ನು ಅಂತ ಸೆಲೆಕ್ಷನ್. ಸೊ ಈ ಮನೆಯಿಂದ ಈಚೆ ಬಂದು ನೋಡ್ತಾ ಇದ್ದೆ, ಯಾರಿದ್ದಾರೆ, ಯಾರು, ಹೂ ಇಸ್ ದಟ್ ಪರ್ಸನ್ ಅಂತ. ಕೊನೆಗೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಬೆಳದಿಂಗಲ ಬಾಲೆಯಾಗಿ ಉಳಿದು ಹೋಗಿದ್ದಾರೆ JK ಲೈಫ್. ಸೊ ನಿಮ್ಮ ಲೈಫಲ್ಲಿ ಮರೆಯಲಾಗದಂತಹ ಹೆಣ್ಣು, ಅದು ಯಾರೇ ಆಗಿರ್ಬೋದು, ಒಳ್ಳೆ ಸ್ನೇಹಿತೆ ಆಗಿರ್ಬೋದು, ಅಫ್ಕೋರ್ಸ್ ಅಮ್ಮ ಇದ್ದೇ ಇರ್ತಾರೆ. ಸೊ ಆ ರೀತಿ ಹೇಳೋದಾದರೆ ಏನು ಹೇಳೋದು ಇಷ್ಟಪಡ್ತೀರಾ? ವೆಲ್, ಫಸ್ಟ್ ಆಸ್ ಯು ಟೋಲ್ಡ್, ನಮ್ಮ ತಾಯಿನೇನೆ. ಯಾಕಂದರೆ ಶಿ ಹಸ್ ಬಿನ್ ದ ಸಪೋರ್ಟಿವ್ ಆ್ಯಂಡ್ ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತೀವಿ. ಅವ್ರೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅದರಿಂದ, ಬಟ್ ಪ್ರೀತಿ ಮಾಡ್ತಾನೆ ಇರ್ತಾರೆ. ದೇ ಟೇಕ್ ಕೇರ್ ಆಫ್ ಅಸ್. ಅದು ಬಿಟ್ಟರೆ ನಮ್ಮ ಅಕ್ಕ. ಇನ್ನು ಇಂಡಸ್ಟ್ರಿಲಿ, ಅದು ಬಾಲಿವುಡ್ ಆಗ್ಬೋದು, ಹಾಲಿವುಡ್ಡಲ್ಲಿ ಆಗ್ಬೋದು, ನೀವು ಇಷ್ಟಪಡುವಂಥ ಹೀರೋಯಿನ್ ಅಥವಾ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಾದರೆ ಯಾರ ಜೊತೆ? ಇದು ಪಟ್ಟಂತ ಹೇಳ್ಬಿಡ್ತೀನಿ, ನನಗೆ ಆಲ್ ಟೈಮ್ ಫೇವ್ರೇಟ್ ನನಗೆ ಐಶ್ವರ್ಯ ರಾಯ್ ಅವರು. ತುಂಬ ಇಷ್ಟ. ಅವ್ರು ಕಂಡ್ರೆ ಒಂದು ಆಸೆ, ಐಶ್ವರ್ಯ ರಾಯ್, ಅಮಿತಾಬ್ ಬಚ್ಚನ್ನು, ಅಮಿತಾಬ್ ಬಚ್ಚನ್ ಜೊತೆ ಆ್ಯಕ್ಟ್ ಮಾಡಬೇಕಂತ. ಐಶ್ವರ್ಯ ರಾಯ್ ಆಲ್ ಟೈಮ್ ಫೇವ್ರೇಟ್ ನನಗೆ. ಈಗ ನಮ್ಮ ಆಫೀಸಿಂದ ಒಂದು 4-5 ಕ್ವಶನ್ಸು JK ಅವರಿಗೆ ಕೇಳಬೇಕು ಅಂತ ನಾನು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. JK ಅವ್ರ ಜೊತೆ ಇಂಟರ್ವ್ಯೂಗೆ ಬರ್ತಿದ್ದೀನಿ ಅಂದಾಗ ಬಂದಿರುವಂತಹ ಕ್ವಶನ್ಸ್. ಮೊದಲನೇ ಕ್ವಶನ್, JK ಪ್ರಕಾರ ಪ್ರೀತಿ ಅಂದರೆ ಏನು ಅಂತ? ಪ್ರೀತಿ ಅಂದರೆ ನನ್ನ ಪ್ರಕಾರ ಬೀಯಿಂಗ್ ಹ್ಯೂಮನ್, ಮನುಷ್ಯಂಗೆ ಆಗಬೇಕು. ಅದು ಯಾವುದೇ ರೀತಿ ಆಗ್ಬೋದು, ಒಂದು ತಾಯಿ ಜೊತೆ ಆಗ್ಬೋದು, ತಂದೆ ಜೊತೆ ಆಗ್ಬೋದು, ಫ್ರೆಂಡ್ ಜೊತೆ ಆಗ್ಬೋದು, ಇಲ್ಲಾಂದರೆ ಅನ್ನೋನ್ ಪರ್ಸನ್ ಜೊತೆನೂ ಆಗ್ಬೋದು. ಸೊ ಅದು ಪ್ರೀತಿ. ಇವಾಗ ಫಾರ್ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಜಿಮ್ ಮುಗಿಸ್ಕೊಂಡು ನಾನು ಹೊರಗಡೆ ಬರ್ತೀನಿ. ಬಂದಾಗ ನಮ್ಮ ಜಿಮ್ ಪಕ್ಕದಲ್ಲಿ ಮನೆ ಕೆಲಸದವನು ಅಯ್ಯಪ್ಪ ಮುದ್ಕ, ಹೀ ಈಸ್ ಆಲ್ಮೋಸ್ಟ್ ಅರೌಂಡ್ 75+ ಏನೋ. ಅವರು ಪಾಪ ಹೀ ಹೋಲ್ಡ್ಸ್ ಸ್ಟಿಕ್ ಆ್ಯಂಡ್ ಕಸ ಗುಡಿಸ್ತಾರೆ. ಸೊ ಅವ್ರು ಕಂಡ್ರೆ ನನಗೆ ಅದೇನೋ ಎಮೋಷನು. ಎವ್ರಿ ಡೇ ಐ ಗೋ ಆ್ಯಂಡ್ ಮೀಟ್ ಹಿಮ್, ತಪ್ಕೊತೀನಿ, ಖುಷಿ ಆಗುತ್ತೆ ಅವ್ರಿಗೆ. ತಿಂಡಿಗೆ ದುಡ್ಡು ಕೊಡ್ತೀನಿ, ಅಯ್ಯಪ್ಪ ಆಶೀರ್ವಾದ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಲವ್ ನನ್ನ ಪ್ರಕಾರ. ತುಂಬ ಜಾಣ್ಮೆಯಿಂದ ಉತ್ತರ ಕೊಟ್ಬಿಟ್ರು JK, ಪ್ರೀತಿ ಅಂದರೆ ಏನು ಅಂತ ಅಂದ್ಬಿಟ್ಟು. ಸೊ ಅಫ್ಕೋರ್ಸ್ ಆಗಲೇ ಹೇಳಿದ್ರಿ ಮದುವೆ ಆಗಬೇಕು, ಒಂದೊಳ್ಳೆ ಫ್ಯಾಮಿಲಿನ ಲೀಡ್ ಮಾಡಬೇಕು ಅಂತ. ಇದು ನಿಮ್ಮ 2ನೇ ಕ್ವಶನ್ ನಮ್ಮ ಆಫೀಸಿಂದ ಬಂದಿರುವಂಥದ್ದು. ನಿಮ್ಮ ಫ್ಯಾನ್ಸ್ಗಳು ಕಳಿಸಿರುವಂಥ ಕ್ವಶನ್ ಏನಂದರೆ, JK ಹೆಂಡತಿ ಯಾವ ರೀತಿ ಇರಬೇಕು ಅಂತ? ಅದು ಹೇಳೋಕ್ಕಾಗಲ್ಲ. ಒಂಥರ ನೀವು ಅನ್ಸರ್ಟನ್ ಕ್ವಶನ್ ಅಂತ ಕೇಳ್ಬಿಟ್ವಿ. ನಮ್ಮಲ್ಲಿ ಆಸೆ ಇರುತ್ತೆ, ನಮ್ಮ ಹೆಂಡತಿ ಸೈಲೆಂಟ್ ಆಗಿರಬೇಕು, ನಮ್ಮ ಹೆಂಡತಿ ಏನೂ ಕೇಳಬಾರ್ದು, ಜಗಳ ಆಡಬಾರ್ದು, ಚೆನ್ನಾಗಿರಬೇಕು, ನಾವು ಹೇಳಿದ್ದಕ್ಕೆಲ್ಲ ಸೈಲೆಂಟ್ ಆಗಿರಬೇಕು. ಸೊ ಅದೆಲ್ಲ ಒಂದು ಆಸೆ. ಸೊ ಅದಾಗಲ್ಲ ಅಂತ ನನಗೆ. ಅಫ್ಕೋರ್ಸ್ ಇದು ಏನಂತ ನಾನು ಆಗಲೇ ಹೇಳಿದ್ನಲ್ಲ, ನನಸಾಗದೇ ಇರುವಂತಹ ಕನಸು ಅಂದರೆ ಬಹುಶಃ ಇದು ಒಂದು ಆಗ್ಬೋದೇನೋ. ಬಟ್ ಯು ನೆವರ್ ನೋ. ಐ ಆಮ್ ಜಸ್ಟ್ ಅದೊಂದು ಎಕ್ಸ್ಪೆಕ್ಟೇಷನ್ಸು. ಯಾಕಂದರೆ ನಾನು ತುಂಬ ಕ್ವೈಟ್ ಪರ್ಸನ್, ಐ ಆಮ್ ವೆರಿ ಸೈಲೆಂಟ್. ನನಗೆ ಜಗಳ ಅಂದರೆ ಆಗಲ್ಲ. ಐ ಆಮ್ ದ ಫಸ್ಟ್ ಪರ್ಸನ್ ಅದರಿಂದ ದೂರ ಇರೋದು. ಸೊ ಜಗಳ ಎಲ್ಲ ಆದಾಗ ನಾನು ಸೈಲೆಂಟ್ ಆಗಿಬಿಡ್ತೀನಿ. ಮನೆಯಲ್ಲಿ ಜಗಳ ಆದಾಗೆಲ್ಲ ಐ ಜಸ್ಟ್ ಕೀಪ್ ಕ್ವೈಟ್. ಸೊ ಹಾಗಾಗಿ ಐ ವಾಂಟ್ ಅ ಪರ್ಸನ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀ. ಐ ಆಮ್ ಅ ವೆರಿ
ಸೈಲೆಂಟ್ ಗಾಯ್. ಅಂದರೆ ನೀವು ಮದುವೆ ಆಗೋಂಥ ಹುಡುಗಿ ಕೂಡ ತುಂಬ ಸೈಲೆಂಟ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಕಸ್ಮಾತ್ ಸಿಕ್ಕಾಪಟ್ಟೆ ಮಾತಾಡೋ ಹುಡುಗಿನೋ ಒಂದಷ್ಟು ಕೋಪ ಜಾಸ್ತಿ ಇರೋ ಹುಡುಗಿನೋ ಸಿಕ್ಕಿದ್ರೆ ಏನು ಕತೆ ಅಂತ? ತಲೆ ಕೆಟ್ಟೋಗ್ಬಿಡುತ್ತೆ, ಮೆಂಟ್ಲಾಗ್ತೀನಿ, ಆಮೇಲೆ ಹುಚ್ಚಜ್ಜಕ್ಕೆ ಅಂತ ಎಲ್ಲ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ನೈಸ್. ಅದರ ಜೊತೆ ಇನ್ನು ಈಗ ಕೆರಿಯರ್ ಬಗ್ಗೆ ಮಾತನಾಡ್ತಾ ಹೋದ್ವಿ. ರೀಸೆಂಟಾಗಿ ಚಂದ್ರಿಕಾ ಅನ್ನೋ ಮೂವಿ ಕೂಡ ಮಾಡಿದ್ರಿ, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಚಂದ್ರಿಕಾ ಮೂವಿ ನನ್ನ ಮೊದಲನೇ ಸಿನಿಮಾ ತೆಲುಗು ಇಂಡಸ್ಟ್ರಿನಲ್ಲಿ, ಯಾಕಂದರೆ ಇದು ಬೈಲ್ಯಾಂಗ್ವೆಲ್ ಆಗಿರೋದ್ರಿಂದ ಒಂದು ಒಳ್ಳೆಯ ಅವಕಾಶ ಕೊಟ್ಟರು ನಮ್ಮ ಡೈರೆಕ್ಟರ್ ಯೋಗೇಶ್ ಅವರು ಮತ್ತು ಸಾಜಿದ್ ಕುರೇಶಿ ಅವರು. ಸೊ ಒಂದು ಒಳ್ಳೆ ಫಿಲಮ್ಮು, ಇಟ್ಸ್ ಸ್ಟಿಲ್ ರನ್ನಿಂಗ್, 80 ದಿವಸ ಓಡ್ತಾ ಇದೆ ಆ ಸಿನಿಮಾ. ಆ್ಯಂಡ್ ನನ್ನ ಕೆರಿಯರ್ನಲ್ಲಿ ಐ ಕ್ಯಾನ್ ಪ್ರೌಡ್ಲಿ ಸೇ ದ್ಯಾಟ್ ಚಂದ್ರಿಕಾ ವಾಸ್ ಒನ್ ಆಫ್ ಮೈ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಸೊ JK ಮಾಡಿರೋ ಮೂವಿಗಳಲ್ಲಿ ಫೇವ್ರೆಟ್ ಸಾಂಗ್ ಅಂದರೆ ಯಾವುದು? ನನ್ನ ಮೊದಲನೇ ಸಿನಿಮಾ ಜಸ್ಟ್ ಲವ್ ಇಂದ ಆಹಾ ಮನಸೇಕೋ ಅಂತ. ಯಾಕೆ ಹಾಡಬಾರ್ದು ಒಂದೆರಡು ಲೈನು ಅಂತ? ಅಫ್ಕೋರ್ಸ್ ಐ ಕ್ಯಾನ್ ಸಿಂಗ್ ದ್ಯಾಟ್. ಆಹಾ ಮನಸೇಕೋ ನನ್ನ ಮಾತೇ ಕೇಳ್ತಿಲ್ಲ, ನಿನ್ನ ಕನಸೇಕೋ ನನಗೆ ನಿದ್ರೆ ಕೊಡ್ತಿಲ್ಲ, ನದಿ ಸಾಗರ ಸೇರುವ ಆತುರ, ಹಾಗೆಯೇ ಈ ಕ್ಷಣ ನನ್ನಲು ಈ ಥರ, ಅರೆ ರಾತ್ರಿ ಹಗಲು ಏನೋ ಒಂದು ಕಾಣೇನಲ್ಲ, ಅರೆ ಪ್ರೀತಿ ಶುರುವಾಗಿ ಹೀಗೆ ಆಗೋದ್ನಲ್ಲ. ಸೂಪರ್ JK. ಇನ್ನು JK ಬಿಡುವಿನ ಸಮಯ ಇತ್ತೀಚೆಗೆ ಕಡಿಮೆ, ಅಕಸ್ಮಾತ್ ಬಿಡುವಿನ ಸಮಯ ಇತ್ತು ಅಂದರೆ ನಿಮ್ಮ ಹಾಬೀಸ್ಗಳು, ಟೈಮ್ ಸ್ಪೆಂಡ್ ಮಾಡೋದಕ್ಕಂದರೆ ಯಾವ ಒಂದು ವಿಷಯವನ್ನು ಇಷ್ಟಪಡುವಂಥದ್ದು? ಹಂಗೆ ನೋಡಿದ್ರೆ ಐ ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್ ಅಟ್ ಹೋಮ್. ಅಕಸ್ಮಾತ್ ಟೈಮ್ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ ಆರಾಮಾಗಿ ಒಂದು ಕೂತ್ಕೊತೀನಿ, ಟಿ ವಿ ನೋಡ್ತೀನಿ, ಮಾತಾಡ್ತೀನಿ ನಮ್ಮ ಅಪ್ಪ ಅಮ್ಮನ ಜೊತೆ. ಅದು ತುಂಬ ಕಷ್ಟ ಆ ಟೈಮ್ ಸಿಗೋದು, ಯಾಕಂದರೆ ಫ್ಯಾಮಿಲಿ ಜೊತೆ ಒಟ್ಟಿಗೆ ಸ್ಪೆಂಡ್ ಮಾಡೋದಿದೆಯಲ್ಲ ಈಗಿನ ಸಿಚುವೇಷನ್ನಲ್ಲಿ ತುಂಬ ಕಷ್ಟ. ಈಗ ಬೇಕಂದರೆ ಪಕ್ಕದಲ್ಲಿದ್ರೂ ಮೆಸೇಜ್ ಮಾಡ್ತಾ ಇರ್ತೀವಿ ಅವ್ರಿಗೆ, ಊಟ ರೆಡಿ ಇದೆಯಾ ಅಂತ ಅಂದ್ಬಿಟ್ಟು. ಹಂಗಾಗೋಗಿದೆ ಈಗಿನ ಪರಿಸ್ಥಿತಿ. ಸೊ ಆದಷ್ಟು ನಾನು ಮೊಬೈಲ್ ಗಿಬಲ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಐ ವಾಂಟ್ ಸ್ಪೆಂಡ್ ಟೈಮ್ ವಿತ್ ಮೈ ಪೇರೆಂಟ್ಸ್. JK ಇಷ್ಟಪಡುವಂಥ ಅಡ್ಡ ಅಂದರೆ ಫ್ರೆಂಡ್ಸ್ಗಳೆಲ್ಲ ಮೀಟ್ ಮಾಡುವಂಥ ಒಂದು ಪ್ಲೇಸ್ ಅಂದರೆ ಯಾವುದು? ಯಾವೆಲ್ಲ ಫ್ರೆಂಡ್ಸ್ಗಳು ಸೇರ್ತೀರಾ ಅಂತ? ಆ ಥರ ಏನೂ ಅಡ್ಡ ಇಲ್ಲ ನಮಗೆ. ಐ ಹ್ಯಾವ್ ನೆವರ್ ಬೀನ್ ಇನ್ ದಟ್ ಫ್ರೆಂಡ್ಸ್ಗಳ ಜೊತೆ ಮೀಟ್ ಮಾಡೋದು ಅದೆಲ್ಲ ಯಾವಾಗಲೂ ಇರ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಸ್ಕೂಲ್ ಡೇಸ್ನಲ್ಲೇ, ಕಾಲೇಜ್ ಡೇಸ್ನಲ್ಲಿ ಅವ್ರವ್ರ ಮನೆಗೆ ಹೋಗ್ತಾಯಿದ್ದೆ, ಮನೆ ಮುಂದೆ ನಿಂತ್ಕೊಂಡು ಮಾತಾಡೋದು ಆ ಥರ ಇತ್ತು. ಅದರ್ವೈಸ್ ಇವಾಗ ನನಗೆ ಖುಷಿ ಆಗೋದಂದರೆ ನಾನೊಂದು ಕ್ಲಬ್ಗೆ ಆಡ್ತೀನಿ, ಸಿಟಿ ಕ್ರಿಕೆಟರ್ಸ್ ಅಂತ. 20 ವರ್ಷದಿಂದ ಆಡ್ತಾಯಿನಿ ಆ ಕ್ಲಬ್ಗೆ. ಸೊ ಪ್ರೊಫೆಷ್ನಲ್ ಕ್ರಿಕೆಟ್ ಅದು. ಸೊ ಲೀಗ್ ಮ್ಯಾಚಸ್ ಇರುತ್ತೆ, ಸೊ ಪ್ರತಿ ವರ್ಷವೂ ಇರುತ್ತೆ. ಅವಾಗ ಅವ್ರನ್ನೋಗಿ ಮೀಟ್ ಮಾಡ್ತೀನಲ್ಲ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಆ ಫ್ರೆಂಡ್ಸು, ನನ್ನ ಓಲ್ಡ್ ಕ್ಲಬ್ ಮೆಂಬರ್ಸು, ಅವ್ರ ಜೊತೆ ಕ್ರಿಕೆಟ್ ಆಡೋದಿದೆಯಲ್ಲ, ಅದೇ ನಮ್ಮ ಅಡ್ಡ ಅಂತಲೇ ಹೇಳ್ಬೋದು. ಅದು ಬಿಟ್ಟಾದರೆ ಅಡ್ಡ ನನಗೆ ಇವಾಗ ಸದ್ಯಕ್ಕೆ ನನ್ನ ಹೆಂಡತಿ ಬಂದ್ಬಿಟ್ಟು ನನ್ನ ಕಾರೇ, ಯಾವಾಗಲೂ ನನ್ನ ಕಾರ್ನಲ್ಲೇ ಇರ್ತೀನಿ. ನನ್ನ ಹೆಂಡತಿ ಬಂದ್ಬಿಟ್ಟು JK ಹೆಂಡತಿ ಹೇಳ್ತಾ ಇದ್ದಾರೆ ಅಂತ. ನೈಸ್. ಇನ್ನು ಲೈಫ್ ಬಗ್ಗೆ ಮಾತನಾಡಿದ್ವಿ, ಚೈಲ್ಡ್ಹುಡ್ ಬಗ್ಗೆ ಮಾತನಾಡಿದ್ವಿ, ಕಾಲೇಜ್ ಡೇಸ್ ಬಗ್ಗೆ ಮಾತನಾಡಿದ್ವಿ, ಕೆರಿಯರ್ ಎಂಟ್ರಿ ಬಗ್ಗೆ ಕೂಡ ಮಾತನಾಡಿದ್ವಿ. ಇದೆಲ್ಲದನ್ನ ಎಲ್ಲ ಒಂದು ಕಡೆ ಕೂಡಿಸಿ ನೋಡಿದಾಗ ಲೈಫಲ್ಲಿ ಮರೆಯೋಕ್ಕಾಗ್ದಲೇ ಇರುವಂಥ ಒಂದು ಸನ್ನಿವೇಶ, ಟೈಮ್ ಅಂತ ಹೇಳೋದಾದರೆ ಯಾವುದು? ಒಬ್ಬರು ತುಂಬ ಬೇಕಾದವರು ನನಗೆ ದುಬೈನಲ್ಲಿ ಕೆಲಸ ಕೊಡಿಸಿದ್ರು. ಆ ಕೆಲಸ ಐ ಜಾಯಿಂಡ್ ಓವರ್. ಅಲ್ಲಿಗೆ ಹೋಗಿ 1 ವರ್ಷ ಕೆಲಸ ಮಾಡಿದೆ. ಮನೆ ಒಂದು ಫೈನಾನ್ಷಿಯಲ್ ಪರಿಸ್ಥಿತಿನೆಲ್ಲ ಇಟ್ ವಾಸ್ ಬ್ಯಾಡ್ ಆ್ಯಂಡ್ ಐ ಕುಡ್ ಎಲ್ಲ ಸ್ಟೆಬಿಲೈಸ್ ಆಯಿತು ಒಂದು ಮಟ್ಟಕ್ಕೆ. ಚೆನ್ನಾಗಿ ಫೈನಾನ್ಷಿಯಲಿ ವಿ ವರ್ ವೆರಿ ನೈಸ್. ಅಲ್ಲಿಂದ ಬಂದ ತಕ್ಷಣ ನನ್ನ ಒಂದು ಸ್ಯಾಲ್ರಿ ಜಾಸ್ತಿ, ಬಿಗ್ ಸ್ಯಾಲ್ರಿ, ಸೊ ಒಂದು ಬಿಗ್ ಪೊಸಿಷನ್ನು. ಸೊ ಆ ಫ್ಯಾಮಿಲಿಗೆ ನಾನು ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಆ ಒಂದು ತಿರುವು ನನ್ನ ಲೈಫ್ನಲ್ಲಿ ಕೊಟ್ಟಿದ್ದು ತುಂಬ ದ ಮೋಸ್ಟ್ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಈಸ್ ನನಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು ಫಾರ್ ಅಶ್ವಿನಿ ನಕ್ಷತ್ರ ಅಲ್ಲಿ ಆ ಕ್ಯಾರೆಕ್ಟ್ರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡು. ಅದು 31st ಮೇ ಬಂದಿದ್ದು. 31st ಮೇ ನಮ್ಮ ತಾಯಿ ಬರ್ತಡೇ. ಸೊ ಅವರು ಇದ್ದರು ಅಲ್ಲಿ ಅವಾರ್ಡ್ಸ್ನಲ್ಲಿ. ಅವರು ಅಲ್ಲಿ ತಪ್ಕೊಂಡು ಹತ್ರಲ್ಲ ಸ್ಟೇಜ್ ಮೇಲೆ. ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಸೀರಿಯಲ್ ಲೈಫ್ ಮಾತಾಡಿದ್ವಿ, ಇಂಡಸ್ಟ್ರಿ ಲೈಫ್ ಮಾತಾಡಿದ್ವಿ, ಡ್ರೀಮ್ ಬಗ್ಗೆ ಮಾತನಾಡಿದ್ವಿ, ಎಲ್ಲ ವಿಷಯ ಆಯಿತು. ಜೊತೆಗೆ ಖುಷಿ ಸಂಗತಿ ಅಥವಾ ಖುಷಿ ತಂದಂತಹ ಒಂದು ಸಂದರ್ಭ ಅಂತ ಕೂಡ ಹಂಚ್ಕೊಂಡ್ರಿ. ತುಂಬ ಕಷ್ಟ ಅನಿಸಿತ್ತು, ಅಯ್ಯೋ ಇಷ್ಟು ಕಷ್ಟ ಬೇಕಿತ್ತ ನನಗೆ, ಅದು ಯಾವುದೇ ರೀತಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಆ ಥರದ್ದೇನಾದರೂ ಇನ್ಡೆಪ್ತ್ ಹೋಗಿರುವಂಥ ಸಿಚುವೇಶನ್ಸ್ ಇದೆಯಾ ಲೈಫಲ್ಲಿ? ವೆಲ್ ಹಂಗೆ ನೋಡ್ದೆ ಅಂದರೆ ಸಾಕಷ್ಟು ಆ ಥರ ಒಂದು ಘಟನೆಗಳಿದ್ದಾವೆ. ಒನ್ ವಾಸ್ ನನಗೆ ತುಂಬ ಬೇಜಾರಾಗಿದ್ದು ನವೀನ್ ಮಯೂರ್ನ ಕಳ್ಕೊಂಡಾಗ. ದಟ್ ವಾಸ್ ವೆರಿ ಬ್ಯಾಡ್. ನನಗೆ ಕೆಂಪೇಗೌಡ ಶೂಟಿಂಗ್ ಮಾಡ್ತಾಯಿದ್ದೆ, ಅವಾಗ ನನಗೆ ಗೊತ್ತಾಯಿತು.
ನನ್ನ ಫಸ್ಟ್ ಪೋರ್ಟ್ಫೋಲಿಯೋ ಮಾಡಿಸ್ಕೊಟ್ಟಿದ್ದು ನವೀನು. ನನ್ನ ಹತ್ರ ಟೈಮ್ನಲ್ಲಿ ದುಡ್ಡಿರಲಿಲ್ಲ. ಒಬ್ಬ ಜೇಕಬ್ ಹೆನ್ರಿ ಅಂತ ಅಂದ್ಬಿಟ್ಟು ಅವನ ಹತ್ರ ರಾತ್ರಿ ಹೋಗ್ಬಿಟ್ಟು ಮಾಡಿಕೊಡಪ್ಪ ಜೆ.ಕೆಗೆ, ಅವನ ಹತ್ರ ದುಡ್ಡಿಲ್ಲ, ಅವನು ವೆನ್ ಹಿ ಅರ್ನ್ಸ್ ನೋ ಹಿ ವಿಲ್ ಗಿವ್ ಇಟ್ ಟು ಯು ಅಂತ ಅಂದ. ಬೆಳಗ್ಗೆ ಶೂಟ್ ಮಾಡಿದ್ವಿ. ಸೊ ಆ ಟೈಮ್ನಲ್ಲಿ ಅವ್ನು ತುಂಬ ಸಹಾಯ ಮಾಡ್ದ ನವೀನು. ಸೊ ಅವನ್ನ ಕಳ್ಕೊಂಡಾಗ ತುಂಬ ಬೇಸರ ಆಯಿತು ಮನಸ್ಸಿಗೆ. ಅದು ಬಿಟ್ಟ ಅಂದರೆ ನಂದು ಜಸ್ಟ್ ಲವ್ ಸಿನಿಮಾ ರಿಲೀಸ್ ಆದಾಗ 14ನೇ ಏಪ್ರಿಲ್ 16th ರಿಲೀಸ್ ಆಗಬೇಕಾಯಿತು. ಥಿಯೇಟರ್ಸ್ ಕೊಡಲಿಲ್ಲ, ಪೋಸ್ಟರ್ ಎಲ್ಲ ಅಂಟಿಸ್ಬಿಟ್ಟಿದ್ರು 16th ರಿಲೀಸ್ ಅಂತ, ಕೊಡಲಿಲ್ಲ. ಮತ್ತು 25th ಬನ್ನಿ ಅಂದರು. 25th ಪೋಸ್ಟರ್ಸ್ ಅಂಟಿಸಿದ್ವಿ, ಮತ್ತು 25th ಕೊಡಲಿಲ್ಲ. ಸೆಕೆಂಡ್ ಬನ್ನಿ ಅಂತ ಅಂದರು. ಸೆಕೆಂಡಿಗೆ ಪೋಸ್ಟರ್ಸ್ ಎಲ್ಲ ಅಂಟಿಸಿದ್ವಿ, ಮತ್ತು ಸೆಕೆಂಡು ಕೊಡಲಿಲ್ಲ ಥಿಯೇಟ್ರು. ಅದಾದಮೇಲೆ ಅದನ್ನು ಹೆಂಗೋ ಕಿಲ್ ಮಾಡಿಬಿಟ್ರು ಸಿನಿಮಾನ. ಸೊ ದಟ್ ವಾಸ್ ಅ ಡಿಸಾಸ್ಟರ್. ತುಂಬ ಬೇಸರ ಆಗೋಯ್ತು. ಕೆಲವು ಫೇಸ್ಬುಕ್ನಲ್ಲೆಲ್ಲ ನಾನು ಅದನ್ನು ಹೇಳ್ಕೊಂಡಿದ್ದೆ ಆ ಟೈಮ್ನಲ್ಲಿ. ಅದೊಂದು ಆಯಿತು. ಇವಾಗ ವಾಟ್ ಇಸ್ ದಟ್ ಚಂದ್ರಿಕಾ ರಿಲೀಸ್ ಆದಾಗಲೂ ಹಾಗೇ ಆಯಿತು, ಒಂದು ವಾರ ಆದಮೇಲೆ. ಸೊ ಇಷ್ಟೊಂದು ನಾವು ಕಷ್ಟಪಡ್ತಾಯಿದ್ದೀವಿ. ನನ್ನ ಪ್ರಕಾರ ಅವ್ರು ಬೆಳೆಯೋರು ಬೆಳೀತಾನೆ ಇರಲಿ, ಬಿಟ್ಬಿಡ್ಬೇಕು ಅವ್ರನ್ನ. ಅದು ತುಂಬ ಸಂಕಟ ಕೊಡುತ್ತೆ. ಯಾಕಂದರೆ ಟೈಮ್ ಈಸ್ ವೆರಿ ಶಾರ್ಟ್. ನೀಟಾಗಿ ಗೊತ್ತಾಗುತ್ತೆ ಯಾರು ಕಷ್ಟಪಡ್ತಾರೆ, ಯಾರು ಕಷ್ಟಪಡ್ತಾಯಿಲ್ಲ. ಸೊ ಅವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ದೀಸ್ ಆರ್ ದ ಥಿಂಗ್ಸ್ ವಿಚ್ ರಿಯಲಿ ಇವಾಗಲೂ ನನಗೆ ಹರ್ಟ್ ಆಗುತ್ತೆ. ಎಸ್, ಇನ್ನೊಂದು ಕ್ವಶನ್ ಏನಂತಂದರೆ, ಎಸ್ ಅಫ್ಕೋರ್ಸ್ ನಿಮ್ಮ ಲೈಫ್ ಬಗ್ಗೆ ಮಾತನಾಡ್ತಾ ಹೋದ್ವಿ. ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದರೆ ಚಂದ್ರಿಕಾ ಅಂತಲೇ ಅಲ್ಲ, ಅಥವಾ ನಿಮ್ಮದು ಜಸ್ಟ್ ಲವ್ ಮೂವಿ ಅಂತಲ್ಲ, ಸಾಕಷ್ಟು ಕನ್ನಡ ಚಿತ್ರಗಳು ಈ ರೀತಿ ಥಿಯೇಟರ್ ಪ್ರಾಬ್ಲಮನ್ನು ಅನುಭವಿಸ್ತಾ ಇರುವಂಥದ್ದು. ಸೊ ಇದಕ್ಕೆ ಸಾಲ್ವ್ ಮಾಡೋಕ್ಕಾಗದಿರೋ ಪ್ರಾಬ್ಲಮ್ ಆಯಿತು ಅಂತ. ಯಾಕೆಂದರೆ ನಾನು ನೋಡಿದ ಮಟ್ಟಿಗೆ ತುಂಬ ಫಿಲಮ್ಗಳು ಈ ಲಿಸ್ಟಲ್ಲಿ ಬಂದು ಥಿಯೇಟರ್ಗಳು ಸಿಗ್ತಾ ಇಲ್ಲ ಪ್ರಾಬ್ಲಮ್ಸ್ ಅಂತ. ಏನು ಸೊಲ್ಯೂಷನ್ ಇರಬಹುದು ಅಂತ? ಐ ಮೀನ್ ಟು ಬಿ ಫ್ರ್ಯಾಂಕ್, ನಾನು ಅನಲೈಸ್ ಮಾಡಿದ ಪ್ರಕಾರ ಇವಾಗ ತಮಿಳ್ನಾಡಿನಲ್ಲಾಗಲಿ ಹೈದರಾಬಾದ್ನಲ್ಲಾಗಲಿ ಬರೀ ತೆಲುಗು ಸಿನಿಮಾ ಆಗಲಿ, ಇಲ್ಲ ಮ್ಯಾಕ್ಸಿಮಮ್ ಇಂಗ್ಲೀಷು ಹಿಂದಿ ಅಷ್ಟೇ ಸಿನಿಮಾಗಳಿಗೆ ಅವಕಾಶಗಳು ಸಿಗ್ತಾ ಇದೆ ಥಿಯೇಟರ್ಸು. ಸೊ ಮ್ಯಾಕ್ಸಿಮಮ್ ತಮಿಳ್ ಸಿನಿಮಾ ಇರುತ್ತೆ. ನಾನು ಎಲ್ಲೇ ಚೆನ್ನೈಗೆ ಹೋದಾಗಲೆಲ್ಲ ತಮಿಳ್ ಪೋಸ್ಟರ್ಸ್ ಇರುತ್ತೆ, ಯಾವುದೇ ಕನ್ನಡ ಸಿನಿಮಾ ಪೋಸ್ಟರ್ ಇಲ್ಲ. ವೈ ಡೋಂಟ್ ದೇ ಅಡಾಪ್ಟ್ ಹಿಯರ್? ಮಾಡಲಿ ಸಿನಿಮಾ ರಿಲೀಸು, ಒಂದು ಒಳ್ಳೆ ಸಿನಿಮಾ ಬರುತ್ತಾ, ಹ್ಯಾವ್ ಒಂದು ಪರ್ಸೆಂಟೇಜ್ ಇರಲಿ. 75% ಕನ್ನಡ ಸಿನಿಮಾ ಕೊಟ್ಬಿಡ್ಲಿ ಥಿಯೇಟರ್ಸ್ನ, ಇನ್ನು 25% ಮಿಕ್ಕಿದ ಭಾಷೆಗಳು ಕೊಡಲಿ. ಆವಾಗಲೇ ಕನ್ನಡ ಸಿನಿಮಾನೂ ಉದ್ಧಾರ ಆಗುತ್ತೆ. ಯಾಕೆ ಗೊತ್ತಾ, ನಾನು ಹೇಳೋದು ಇವಾಗ ಪ್ರೊಡ್ಯೂಸರು ಒಳ್ಳೆ ಕ್ವಾಲಿಟಿ ಸಿನಿಮಾ ಇಲ್ಲ ಅಂತ ಹೇಳ್ತಾರೆ ಕನ್ನಡ ಸಿನಿಮಾ. ಯಾಕೆ? ವ್ಯೂವರ್ಶಿಪ್ ಕಡಿಮೆ ಇದೆ. ಇಫ್ ಯು ವಾಂಟ್ ಟು ಇನ್ಕ್ರೀಸ್ ದ ವ್ಯೂವರ್ಶಿಪ್, ಜಾಸ್ತಿ ಥಿಯೇಟರ್ಸ್ ಕೊಡಿ. ಇನ್ವೆಸ್ಟ್ ಜಾಸ್ತಿ ಮಾಡ್ತಾರೆ ಪ್ರೊಡ್ಯೂಸರ್ಸು. ಜನ ಬೇರೆ ವಿಧಿ ಇಲ್ದೇ ಹೋಗಿ ನೋಡ್ತಾರೆ. ಯಾಕಂದರೆ ಒಳ್ಳೊಳ್ಳೆ ಸಿನಿಮಾಗಳಿದ್ದಾವೆ. ಯಾಕಂದರೆ ಥಿಯೇಟ್ರ್ ಇಲ್ಲದೇ ಇರೋ ಕಾರಣಕ್ಕೆ ಜನ ಹೋಗಿ ನೋಡ್ತಾ ಇಲ್ಲ. ಇವತ್ತು ಮಧ್ಯಾಹ್ನ ನಮ್ಮ ಮಾವ ಬಂದಿದ್ರು ಮನೆಗೆ, ಕೇರ್ ಆಫ್ ಫುಟ್ಪಾತ್ ನೋಡಿದ ಅಂದೆ, ಎಲ್ಲಿ ಥಿಯೇಟ್ರಲ್ಲೇ ಇಲ್ಲ ಅಂತ ಅಂದರು. ಒಂದೇ ವಾರದಲ್ಲಿ ತೆಗೆದುಬಿಟ್ರು. ನಾನು ಅಂದರೆ ಒಂದು ವಾರದಲ್ಲಿ ಹೋಗಿ ನೋಡ್ಬೋದಾಗಿತ್ತಲ್ಲ ಅಂತ. ಸೊ ದೇ ವಾಂಟ್ ದಟ್ ಮೌತ್ ಟು ಮೌತ್ ಹೋದ್ಮೇಲೆ 1 ವಾರ 2 ವಾರ ಪಬ್ಲಿಕ್ ರಿವ್ಯೂ ಬೇಕು ಅವ್ರಿಗೆ. ಇಟ್ಸ್ ನಾಟ್ ಲೈಕ್ ಬಾಜಿರಾವ್ ಇಲ್ಲಾಂದರೆ ದಿಲ್ವಾಲೆ ಅಲ್ಲ, ಹೋಗಿ ಫಸ್ಟ್ ಡೇನೇ ಫಸ್ಟ್ ಶೋ ಹೋಗಿ ನೋಡಲ್ಲ. ಸೊ ನಮ್ಮ ಕನ್ನಡ ಆ ಮಟ್ಟಿಗೆ ಬೆಳಿಬೇಕಂತ ಅಂದರೆ ಬರೀ ಕನ್ನಡ ಸಿನಿಮಾಗಳೇ ರಿಲೀಸ್ ಆಗಬೇಕು. ಆ ಥರ ಒಂದು ಚೇಂಜ್ ಮಾಡಿದ್ರೇ ಚೇಂಜ್ ಆಗೋದು. ಇಲ್ಲಾಂದರೆ ಐ ವಿಲ್ ಗಿವ್ ಇಟ್ ಇನ್ ರೈಟಿಂಗ್, ಇಟ್ ವಿಲ್ ಗೆಟ್ ಎಕ್ಸ್ಟಿಂಟ್. ಕನ್ನಡ ಇಸ್ ಗೋಯಿಂಗ್ ಟು ಗೆಟ್ ಎಕ್ಸ್ಟಿಂಟ್, ಏನೋ. ಸೊ ದಯವಿಟ್ಟು ನಾನು ಹೇಳೋದು, ಕನ್ನಡಕ್ಕೆ ಅವಕಾಶ ಕೊಡಿ. ಕನ್ನಡ ಆವಾಗ ಬೆಳೆಯುತ್ತೆ ಕನ್ನಡ ಇಂಡಸ್ಟ್ರಿ. ಜೆಕೆಗೆ ಇಷ್ಟವಾಗಿರೋ ಫುಡ್ ಯಾವುದು? ನಮ್ಮಮ್ಮ ಮಸಾಲೆ ರೊಟ್ಟಿ ಮಾಡ್ತಾರೆ. ಅಕ್ಕಿ ಮಸಾಲೆ ರೊಟ್ಟಿ, ಚಟ್ನಿ, ತುಪ್ಪ. ದಟ್ ಈಸ್ ಮೈ ಫೇವ್ರೇಟ್. ಯಾಕಂದರೆ ನಮ್ಮ ಮನೇಲಿ 6-7 ದಿವಸಕ್ಕೆ 7 ಥರ ತಿಂಡಿ ಮಾಡೋದು ಅಮ್ಮ ದಿನಾಗಲೂ. ಅವ್ರದ್ದು ಅದೊಂಥರ ಸೆಲೆಬ್ರೇಷನ್ ಅವ್ರಿಗೆ. ನಾವು ಹಿಂದಿನ ಅಮ್ಮ ನಾಳೆ ಬೆಳಗ್ಗೆ ಏನು ತಿಂಡಿ ಅದನ್ನು ಕೇಳೋದು. ಸೊ ಶಿ ಟೆಲ್ಸ್. ಆಮೇಲೆ ದೋಸೆ ಅಂತೂ ನಾನ್ ಸ್ಟಾಪ್ ತಿಂತಾಯಿರ್ತೀನಿ ನಾನು ಮನೆಯಲ್ಲಿ. ದೆನ್ ಮೈ ಆಲ್ ಟೈಮ್ ಫೇವ್ರೇಟ್ ಈಸ್ ಮಸಾಲೆ ರೊಟ್ಟಿ. ವೆಜಿಟೇರಿಯನ್ ಜಾಸ್ತಿ ಇಷ್ಟನಾ, ನಾನ್ ವೆಜ್ ಜಾಸ್ತಿನಾ? ಸೂಪರ್. ನಾನ್ ವೆಜ್ಜಲ್ಲಿ ಯಾವ ಡಿಶ್? ಚಿಕನ್ ತುಂಬ ಇಷ್ಟ. ನಮ್ಮಪ್ಪ ರೇಗಿಸ್ತಾ ಇರ್ತಾರೆ, ನಿನಗೋಸ್ಕರ ಒಂದು ಪೌಲ್ಟ್ರಿ ಫಾರ್ಮ್ ಇಡಬೇಕು, ಬರೀ ಚಿಕನ್ನು ಮೊಟ್ಟೆ ತಿನ್ಕೊಂಡು ನಿನಗೆ ಪೌಲ್ಟ್ರಿ ಫಾರ್ಮ್ ಇಡಬೇಕು ಅಂತ. ಐ ಲವ್ ಚಿಕನ್ ಅಲ್ಲ. ಜೆಕೆ, ಆಗಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡಿದ್ವಿ. ಸೊ ಕೇಕ್ ಕಟ್ ಮಾಡ್ತಾ ಇದ್ದಿದ್ದು ಸಿನ್ಸ್ ನಿಮ್ಮನೇಲಿ ಏನಾದರೂ ರಾತ್ರಿ 12 ಗಂಟೆ ತನಕ ಇದ್ದು, ಯಾಕೆಂದರೆ ಹೇಳಿದ್ರೆ ನೈಟ್ ಔಟ್ಸ್ ಹೋಗ್ಬಿಡ್ತಾ ಇದ್ವಿ ಅಂತ. ನೀವು ಚೈಲ್ಡ್ಹುಡ್ಡಲ್ಲಿ ಏನಾದರೂ ಕೇಕ್ ಕಟ್ ಮಾಡಿರುವಂಥದ್ದು ಆ ಥರದ್ದು ನೆನಪಿದೆಯಾ? ಚೈಲ್ಡ್ಹುಡ್ನಲ್ಲಿ ಕೇಕ್ ಕಟ್ ಮಾಡಿದ್ದೀವಿ, ಚೆನ್ನಾಗಿ ತಿಂದಿದ್ದೀವಿ. ಇವಾಗ ಅನ್ಫಾರ್ಚುನೇಟ್ಲಿ ಕೇಕ್ ಮಾತ್ರ ಕಟ್ ಮಾಡ್ತೀವಿ, ತಿನ್ನೋಕ್ಕಾಗ್ತಲ್ಲ ಡಯಟ್ ಅಂತ ಅಂದ್ಬಿಟ್ಟು. ಸೊ ಅದೇ ಬೆಸ್ಟು. ಚೈಲ್ಡ್ಹುಡ್ ಇದೆಯಲ್ಲ, ದಟ್ ವಾಸ್ ದ ಬೆಸ್ಟ್ ಥಿಂಗ್. ಸರ್ಪ್ರೈಸ್ ಕಳೆದ್ರೆ ಬನ್ನಿ. ಸೊ
ಸೊ ಸರ್ಪ್ರೈಸ್ ಜೆಕೆಗೆ ಇಲ್ಲಿದೆ ನೋಡಿ. ಎಸ್, ನಮ್ಮ ಆಂಬಿಯಂಟ್ ಹೋಟೆಲ್ನ ಸ್ಟಾಫ್ಸ್ ಎಲ್ಲರೂ ಕೂಡ ಜೆಕೆ ಬರ್ತಾರೆ ಅಂದಿದ ತಕ್ಷಣ ಸಾಕಷ್ಟು ಖುಷಿಯಿಂದ ತಯಾರಿಗಳನ್ನು ನಡೆಸ್ಕೊಂಡಿದ್ದಾರೆ. ಸೊ ಈ ವರ್ಷ ಅವ್ರಿಗೂ ಸ್ಪೆಷಲ್ ಅಂದರೆ ಜೆಕೆ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು. ಸೊ ಜಾಯ್ನ್ ಆಗೋಣ ಅವ್ರ ಜೊತೆ. ಯಾ, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳಿದೆ ನನಗೂ ಸ್ಪೆಷಲ್, ಅಫ್ಕೋರ್ಸ್ ನಿಮಗೂ ಈ ಪ್ರೋಗ್ರಾಮ್ ಸ್ಪೆಷಲ್ ಆಗೇ ಇರುತ್ತೆ. ಇನ್ನು ಆಂಬಿಯಂಟ್ ಹೋಟೆಲ್ನ GM ಜನರಲ್ ಮ್ಯಾನೇಜರ್ ರಘು ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಸ್ ಸರ್, wish you happy new year, sir. Thank you so much, sir. Thanks and welcome to Ambient. Pleasure, my dear. ಎಸ್. Very happy and the words ಬರ್ತಾ ಇಲ್ಲ ಸರ್. ಸೊ ದಟ್ಸ್ ಗ್ರೇಟ್. ನಿಮ್ಮ ಈ ಒಂದು ರೆಸ್ಟೋರೆಂಟಲ್ಲಿ ಇವತ್ತು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಏನು ಅನ್ಸುತ್ತೆ ನಿಮಗೆ ಬಗ್ಗೆ? ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ಸೆಲೆಬ್ರಿಟೀಸ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಅಂಡ್ ಮೀನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸಡನ್ ಆಗಿ ನೀವು ಹೇಳಿದ್ರಿ ಸೆಲೆಬ್ರಿಟಿ ಕರ್ಕೊಂಡು ಬರ್ತೀನಿ ಅಂತ, ನನ್ಗೆ ಶಾಕ್ ಯಾರು ಕರ್ಕೊಂಡು ಬರ್ತಾರೆ ಅಂತ. ಸಡನ್ ಆಗಿ JK ಸರ್ ಬಂದ್ರು ಅಂದಾಗ ಮೀನ್ಸ್ ದೇರ್ ಇಸ್ ನೋ ವರ್ಡ್ಸ್ ಟು ಸರ್. ವಿ ಹ್ಯಾವ್ ಟು ಥ್ಯಾಂಕ್ ಸರ್. ಅಲ್ಲ, ಇವರು JP ನಗರ್ನಲ್ಲೇ ಇದೆ ಅಂತ ಅಂದ್ರಲ್ಲ, ಖುಷಿ ಆಯ್ತು. ಯಾಕೆಂದ್ರೆ ನಮ್ಮ ಏರಿಯಾ JP ನಗರ್. ಸೊ ಹಾಗೆ ನಮ್ಮ ಏರಿಯಾನಲ್ಲಿರೋ ರೆಸ್ಟೋರೆಂಟ್ಗೆ ಬರೋದಕ್ಕೆ ನಮ್ಗೆ ಅದೃಷ್ಟ. ಎಸ್, ನೀವೆಲ್ಲ ರೆಡಿನಾ ನ್ಯೂ ಇಯರ್ಗೆ? ಎಸ್, ಸೂಪರ್ ವೀಕ್ಷಕರೇ, ಎಲ್ಲರೂ ರೆಡಿ ಇದ್ದಾರೆ. ಮತ್ತೆ ಯಾಕೆ ತಡ ಮಾಡೋದು, ಕೇಕ್ ಕಟ್ ಮಾಡ್ಬಿಡೋಣ, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಬಿಡೋಣ. ನೀವು ಜಾಯ್ನ್ ಆಗಿ. ಯಾ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಮಧ್ಯದಲ್ಲಿ ನಾನೊಬ್ಳಿದ್ದೀನಿ. ಥ್ಯಾಂಕ್ ಯು JK. ಹ್ಯಾಪಿ ನ್ಯೂ ಇಯರ್ JK. ಆಕ್ಚುಲಿ ಕೇಕ್ ತಿನ್ನಲ್ಲ ಅಂದಿದ್ರು, ತಿನ್ಸ್ಬಿಟ್ಟೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ರಾಜ್ ನ್ಯೂಸ್ನ ಎಲ್ಲಾ ವೀಕ್ಷಕರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಸ್ ವೀಕ್ಷಕರೇ, ಈಗಾಗಲೇ ನಮ್ಮ ಆಫೀಸಲ್ಲಿ ಒಂದಷ್ಟು ಜನ ಕ್ವಶನ್ಸನ್ನು ಕಳಿಸಿದ್ರು. ನಾನು ಕೇಳಿದೆ, 3 ಕ್ವಶನನ್ನು ಕೇಳಿದಾಯಿತು. JK ಅವರು ಆನ್ಸರ್ ಮಾಡಿದ್ರು. ಸೊ ಈಗ ಒಂದಷ್ಟು ರ್ಯಾಪಿಡ್ ಫೈರಿಂಗ್ ಕ್ವಶನ್ಸ್ ಅಂತ ಕೇಳೋಣ. ಅಂದರೆ ಏನು ಬೆಂಕಿ ಇರಲ್ಲ ಕ್ವಶನ್ಸಲ್ಲಿ, ಬಟ್ ಅವರು ಬೇಗ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಯೋಚನೆ ಮಾಡದೆ ಪಟ್ ಅಂತ ಆನ್ಸರ್ ಕೊಡ್ತಾ ಇರಬೇಕು. ಸೊ ಅಂಥ ಕ್ವಶನ್ಸು ನನ್ನ ಕೈಲಿದೆ ಈಗ. ಸೊ ಏನು ಆನ್ಸರ್ ಕೊಡ್ತಾರೆ ಬನ್ನಿ ಕೇಳೋಣ. JK, ಆರ್ ಯು ರೆಡಿ? ಎಸ್. ಕೇಳ್ತಾ ಹೋಗ್ತೀನಿ. ಫಟಾಫಟ್ ಆನ್ಸರ್ ಬರಬೇಕು. ನೋ ಟೈಮ್. ಓಕೆ. JK ಆಕ್ಟರ್ ಆಗಿಲ್ದಿದ್ರೆ ಏನಾಗಿರ್ತಿದ್ರು ಇವತ್ತು? ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿರ್ತಾರೆ, ಬಟ್ ಡೈರೆಕ್ಟರ್ ಆಗೋಕ್ಕೆ ತುಂಬ ಆಸೆ. ಸೂಪರ್. ಅದರ ಜೊತೆ ಹೀರೋಯಿನ್, ಕನ್ನಡದಲ್ಲಿ ನೀವು ಇಷ್ಟಪಡುವಂಥ ಹೀರೋಯಿನ್ ಯಾರು? ಆಲ್ ಟೈಮ್ ಫೇವ್ರೆಟ್ಟು ಜಯಂತಿ ಅವರು. ಸೂಪರ್. ಇನ್ನು ವಿಲನ್ ಅಂತ ಹೇಳೋದಾದ್ರೆ, ಆಗಲೇ ಖಳನಾಯಕರ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಕನ್ನಡದ ವಿಲನ್ ಯಾರು ಇಷ್ಟ ನಿಮಗೆ ಅಂತ? ತೂಗುದೀಪ್ ಶ್ರೀನಿವಾಸ್ ಅವರು. ಸೂಪರ್. ಇಷ್ಟಪಟ್ಟು JK ಯಾವುದಾದ್ರೂ ಈ ಪ್ಲೇಸ್ಗೆ ಹೋಗಬೇಕಪ್ಪ, ಅಲ್ಲೊಂದು ಸ್ವಲ್ಪ ದಿವಸ ಕಳಿಬೇಕು, ಅಥವಾ ಒಂದಷ್ಟು ಮೈಂಡ್ ಪೀಸ್ ಆಗಬೇಕು ಅಂತಂತಂದರೆ ಹೋಗುವಂಥ ಪ್ಲೇಸ್ಗಳು? ಲೇ ಲಡಾಖ್. ಸೂಪರ್. ಇನ್ನು ಫೇವ್ರೆಟ್ ಮೂವಿ ಕನ್ನಡದು ಯಾವುದಾದ್ರೂ ಆಗೋದು? ಇದು ಆಪ್ಷನ್ ನನಗೆ ಕೇಳೋಂಗಿಲ್ಲ, ಯು ಶುಡ್ ಆನ್ಸರ್. ಓಕೆ, ಕನ್ನಡದ ನಾನು ಹೇಳಂಗಿದ್ರೆ ಜಸ್ಟ್ ಮಾತಲ್ಲಿ ಹೇಳ್ತೀನಿ. ಹಿಂದಿ ಹೇಳಂಗಿದ್ರೆ ದಿಲ್ಕಾರ್ ಇಷ್ಟ ಅಂತ ಅಂದ್ಬಿಟ್ಟು. JKಗೆ ಪೆಟ್ ಅಂದ್ರೆ ಇಷ್ಟನಾ? ಪೆಟ್ ಅಂದರೆ ತುಂಬ ಇಷ್ಟ, ಆದರೆ ಸಾಕೋದು ತುಂಬ ಕಷ್ಟ. ಎಸ್. ಯಾವ ಪೆಟ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ನನಗೆ ಹುಲಿನ ಸಾಕೋಕ್ಕೆ ತುಂಬ ಇಷ್ಟ. ಓ ಮೈ ಗಾಡ್, ನೈಸ್. ಇನ್ನು ಇನ್ಸ್ಪಿರೇಷನ್ ಆಗುವಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಯಾರು? ನಮ್ಮ ತಂದೆ. ಎಸ್. ನಿಮ್ಮ ತಂದೆಯಲ್ಲಿ ಇಷ್ಟ ಆಗೋ ಗುಣ? ಈ ಸ್ಟ್ರೈಟ್ ಫಾರ್ವರ್ಡ್, ಆಮೇಲೆ 10 ರೂಪಾಯಿ ಕೊಟ್ಟರೆ 10 ರೂಪಾಯಿನಲ್ಲೂ ಜೀವನ ಮಾಡ್ತಾರೆ. ಎಸ್. ತಂದೆಯಲ್ಲಿ ಇಷ್ಟ ಆಗದೆ ಇರುವಂತಹ ಗುಣ ಯಾವುದಾದ್ರೂ ಇದೆಯಾ? ಅಂದರೆ ಇಷ್ಟ ಆಗದೆ ಇರೋದು ಅನ್ನೋದಕ್ಕಿಂತ ಏನೋ ಒಂದು ಕಡೆ ಒಂಚೂರು ಈ ಥರ ಇರಬಾರ್ದಿತ್ತೇನೋ ಅನ್ನೋಂಥದ್ದು ಏನಾದರೂ ಇದೆಯಾ? ಅವ್ರದ್ದು ಸ್ಟಬನ್ನೆಸ್. ಓಕೆ. ಮಮ್ಮಿಯಲ್ಲಿ ಯಾವ ಗುಣ ಇಷ್ಟ ಆಗುತ್ತೆ ನಿಮಗೆ? ಅವರ ಪೇಷನ್ಸು, ಆಮೇಲೆ ಮಮತೆ ಇದೆಯಲ್ಲ, ಅದು ತುಂಬ ಇಷ್ಟ. ಹೆಂಡತಿಯಲ್ಲಿ ಯಾವ ಗುಣ ಇಷ್ಟ ಆಗುತ್ತೆ ನಿಮಗೆ? ಸೈಲೆಂಟ್ ಆಗಿದ್ರೆ ತುಂಬ. ನೈಸ್. ಇನ್ನು ಈಗ ಒಂದಷ್ಟು ಪ್ರೊಫೆಷನ್ ಬಗ್ಗೆ ಮಾತನಾಡೋದಾದ್ರೆ, ಶೂಟಿಂಗ್ಸ್ಗಳಂದ್ರೆ ಅಬ್ವಿಯಸ್ಲಿ ಟೇಕ್ಸ್ ಇರುತ್ತೆ. ಹೈಯೆಸ್ಟ್ ಟೇಕ್ಸ್ ಯಾವುದು, ಯಾವ ಸೀನಲ್ಲಿ? ಅಶ್ವಿನಿ ನಕ್ಷತ್ರದಲ್ಲೇ ಒಂದು ಸೀನ್ನಲ್ಲಿ 17 ಟೇಕ್. ಸೂಪರ್. ಅಷ್ಟೇ. ಅಷ್ಟೇ. ಓಕೆ. ಫೇವ್ರೆಟ್ ಕ್ಯಾರೆಕ್ಟರ್ ಅಂದರೆ ನಿಮ್ಮ ಡ್ರೀಮ್ ಕ್ಯಾರೆಕ್ಟರ್ ಆಗಿರ್ಬೋದು, ಡ್ರೀಮ್ ರೋಲ್, ಅಥವಾ ಹಿಂದೆ ಯಾರಾದರೂ ನಟನೆ ಮಾಡಿರೋದು ನೋಡಿ ನಾನು ಮಾಡಬೇಕಿತ್ತು ಅನ್ಸಿರೋ ಕ್ಯಾರೆಕ್ಟರ್ ಯಾವುದು? ರಾಜ್ಕುಮಾರ್ ಅವ್ರದ್ದು ಬಬ್ರುವಾನ. ಎಸ್. ಹಾಗೆ ಇನ್ನು JK
ಏನಾದರೂ ಕರ್ಕೊಂಡೋಗಿ ಕಾಡಿಗೆ ಬಿಟ್ಬಿಟ್ರೆ, ಜನಸಂಪರ್ಕನೇ ಇಲ್ದಿರೋ ಯಾವುದೋ ಒಂದು ದ್ವೀಪಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ರೆ ಏನಾಗ್ಬೋದು? ಅಲ್ಲಿ ಏನು ಮಾಡ್ತಿರ್ತೀರಾ? ಏನಿಲ್ಲ, ಎಲ್ಲ ಪ್ರಾಣಿಗಳ ಜೊತೆ ಸೇರಿ ಒಂದು CCL ಟೀಮ್ ಮಾಡ್ತೀವಿ. ಓ ಮೈ ಗಾಡ್. ಇವ್ರ ಜೊತೆ ಆಡ್ತೀವಿ ಕರ್ನಾಟಕ ಬುಲ್ಡೋಸರ್ಸ್ ಮೇಲೆ. ಓಕೆ, ವಾಟ್ಸಪ್ ಮತ್ತು ಫೇಸ್ಬುಕ್ ಅನ್ನೋದು JK ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿದ್ದಾರೆ ಅದಕ್ಕೆ? ತುಂಬ ಅಡಿಕ್ಟ್ ಆಗೋಗ್ಬಿಟ್ಟಿನಿ, ಕೈ ಬೆರಳುಗಳೆಲ್ಲ ಸೌದೋಗ್ತಾ ಇದೆ ಮೊಬೈಲ್ ಯೂಸ್ ಮಾಡಿಬಿಟ್ಟು. ಸೊ ಅಷ್ಟು ಅಡಿಕ್ಟ್ ಆಗಿದ್ದೀನಿ. ಎಸ್, JK ಮನೆಯಿಂದ ಆಚೆ ಹೋಗುವಾಗ ಯಾವುದಾದ್ರೂ ಒಂದಷ್ಟು ಥಿಂಗ್ಸ್ ನನ್ನ ಜೊತೆನೇ ಇರಬೇಕು ಅಂತ ತೊಗೊಂಡು ಹೋಗೋ ಥಿಂಗ್ಸ್ ಯಾವುದು? ಒಂದು ನನ್ನ ಮೊಬೈಲ್ ಚಾರ್ಜರು, ಹ್ಯಾಂಡ್ಸ್ ಫ್ರೀ, ಆಮೇಲೆ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಶೂಸು, ಆಮೇಲೆ ಗಾಗಲ್ಸು. ಎಸ್, ಇನ್ನು JKಗೆ ಇಷ್ಟ ಆಗೋ ವೆಹಿಕಲ್ ಯಾವುದು? ವೆಲ್, ನನಗೆ ಆಡಿ ತುಂಬ ಇಷ್ಟ. ಒಂದಾಗಲೇ ತೊಗೊಂಡಿದ್ದೀನಿ, ಒಂದು ಟೂ ಸೀಟರ್ ಆಡಿ ತೊಗೊಳಕ್ಕೆ ತುಂಬ ಇಷ್ಟ. JKಗೆ ದೇವರು ಪ್ರತ್ಯಕ್ಷ ಆಗಿ ಒಂದು ವರ ಕೊಟ್ಟರೆ ಏನು ಕೇಳ್ಬೋದು? ಜಾಸ್ತಿ ಆರೋಗ್ಯ, ಆಯಸ್ಸು ಕೊಡಪ್ಪ, ತುಂಬ ಅಚೀವ್ ಮಾಡೋದಿದೆ ಜೀವನದಲ್ಲಿ ಅಂತ. ನನ್ನನ್ನು ಕೇಳಿ ಏನು ಕೇಳ್ಬೋದು ಅಂತ? ಏನು ಕೇಳ್ಬೋದು? ಇನ್ನೂ 1,000 ವರ ಕೇಳೋ ಆಪರ್ಚುನಿಟಿ ಕೊಡು ಅಂತ ಕೇಳ್ತೀನಿ ಒಂದರಲ್ಲೇ. ಹೌದಾ? ಅದನ್ನ ಇರಬೇಕು ಜೀವನದಲ್ಲಿ, ದುರಾಸೆ ಇರಬೇಕು, ಅವಾಗನೇ ಅದೇ ಜೀವನ ಅನ್ನೋದು. ಎಸ್, ಇನ್ನು ಏನಾದರೂ ತ್ಯಾಗ ಮಾಡಬೇಕು ನೀನು ಅನ್ನೋದಾದರೆ ಜೀವನದಲ್ಲಿ ಯಾವುದನ್ನು ತ್ಯಾಗ ಮಾಡೋಕ್ಕೆ ಇಷ್ಟಪಡ್ತೀರಾ? ಬೇರೆಯವ್ರಿಗೋಸ್ಕರ, ಅವಶ್ಯಕತೆ ಇರೋರಿಗೋಸ್ಕರ? ವೆಲ್, ನನಗೆ ಈ ವಯಸ್ಸಾದವ್ರು ಕಂಡ್ರೆ ತುಂಬ ಪ್ರೀತಿ. ಸೊ ಆದಷ್ಟು ಅವ್ರಿಗೆ ಸಹಾಯ ಮಾಡಬೇಕಂತ ಯಾಕಂದರೆ ಅವರು ಏನೇನೋ ಆಸೆಗಳು ಆ ಏಜ್ನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅವ್ರು ಸ್ವಲ್ಪನಾದರೂ ಈಡೇರಿಸ್ಬೇಕಂತ ಒಂದು ಆಸೆ. ಇಷ್ಟೊತ್ತು ರ್ಯಾಪಿಡ್ ಫೈರಿಂಗ್ ಕ್ವಶನ್ ಏನೆಲ್ಲ ಅಂದರೂ ಪಟ 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 ಆನ್ಸರ್ ಮಾಡಿಬಿಟ್ರಿ. ಸೊ ಈಗ ಈ ವರ್ಷ 2016 ಯಾವ ರೀತಿ ಕಳೆಯೋಕೆ ಇಷ್ಟಪಡ್ತೀರಾ? ಯಾವೆಲ್ಲ ಪ್ರಾಜೆಕ್ಟ್ಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ವೆಲ್, ಇವಾಗ ಹಿಂದಿ ಸೀರಿಯಲ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಅದಕ್ಕೆ ತುಂಬ ಡೆಡಿಕೇಟ್ ಮಾಡಬೇಕಂತಾನೆ. ಯಾಕಂದರೆ ರಾವಣ ಅನ್ನೋದು ಒಂದು ಇಷ್ಟು ದಿವಸ ಒಂದೊಂದು ಫಿಲಮ್ನಲ್ಲೂ ಒಂದೊಂದು ನೆಗೆಟಿವ್ ರೋಲ್ಸ್ ಮಾಡ್ತಾ ಇದೆ. ಇದು ನಮ್ಮ ಹಿಸ್ಟ್ರಿನಲ್ಲೇ ಒಂದು ಬಿಗ್ಗೆಸ್ಟ್ ವಿಲನ್ ಅಂತಲೇ ಹೇಳ್ಕೊಂಡಿರೋದು ಜನಗಳು. ರಾವಣ ದೋ ಹಿ ಈಸ್ ನಾಟ್ ಅ ವಿಲನ್, ಬಟ್ ವಿಲನ್ ಅಂತ ಒನ್ ಆಫ್ ದ ಬಿಗ್ಗೆಸ್ಟ್ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಇದೆಯಲ್ಲ. ಸೊ ಅದಕ್ಕೆ ಜಾಸ್ತಿ ನನ್ನ ಐ ವಾಂಟ್ ಟು ಗಿವ್ ಆಲ್ ಮೈ ಟೈಮ್ ಟು ಇಟ್ ಆ್ಯಂಡ್ ಒಳ್ಳೆ ಪರ್ಫಾರ್ಮ್ ಮಾಡಬೇಕು ಆ್ಯಂಡ್ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು, ಇಷ್ಟ ಆಗಬೇಕು, ಜಸ್ಟಿಸ್ ಕೊಡಬೇಕು ಅಂತ ತುಂಬ ಆಸೆ ಇದೆ. ಎಸ್, ಅದರ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ರಿ, ನಮ್ಮ ಒಂದು ಸ್ಟಾಫ್ಗಳ ಜೊತೆ ಕೂಡ ಎಂಜಾಯ್ ಮಾಡಿದಂಥದ್ದು ನ್ಯೂ ಇಯರ್ನ. ವ್ಯೂವರ್ಸ್ ನೋಡ್ತಾ ಇರ್ತಾರೆ, ಇಷ್ಟೊತ್ತು ಕಾದು ಕುಳಿತು ನಿಮ್ಮ ಪ್ರೋಗ್ರಾಮ್ ನೋಡ್ತಿರ್ತಾರೆ, ಅವ್ರಿಗೇನು ಹೇಳೋಕೆ ಇಷ್ಟಪಡ್ತೀರಾ? ಏನಿಲ್ಲ, ಥ್ಯಾಂಕ್ಸ್ ಟು ರಾಜ್ ನ್ಯೂಸ್ನವ್ರಿಗೆ ಆ್ಯಂಡ್ ಶಾಲಿನಿ, ಥ್ಯಾಂಕ್ಸ್ ಅ ಲಾಟ್. ಯಾಕಂದರೆ ಶಾರ್ಟ್ ಪೀರಿಯಡ್ನಲ್ಲಿ ನೀವು ಅಪ್ರೋಚ್ ಮಾಡಿ ಆ್ಯಂಡ್ ವಿ ಹವ್ ಡನ್ ದಿಸ್ ಶೂಟಿಂಗ್ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಇದೊಂದು ನಮಗೆ ನಾವು ಸೆಲೆಬ್ರಿಟಿ ಆಗಲ್ಲ, ನಮ್ಮನ್ನು ನೀವು ಸೆಲೆಬ್ರಿಟಿಯಾಗಿ ಮಾಡಿಸ್ತಾ ಇದ್ದೀರಾ. ಸೊ ಥ್ಯಾಂಕ್ಸ್ ಟು ರಾಜ್ ನ್ಯೂಸ್ ಆ್ಯಂಡ್ ಹೀಗೆ ವೀಕ್ಷಕರೇ ನೋಡ್ತಾರೆ ರಾಜ್ ನ್ಯೂಸ್ನ ಆ್ಯಂಡ್ ನಮ್ಮಂಥ ಚಿಕ್ಕ ಕಲಾವಿದರನ್ನ ಒಳ್ಳೆ ಮಟ್ಟಕ್ಕೆ ಬೆಳೆಸಿ. ಯಾಕಂದರೆ ನಮಗಿದೇನೆ ಇದು ನಮ್ಮ ವೃತ್ತಿ. ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ಸೊ ನೋಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತಾರೆ. ನನ್ನ ಪ್ರಕಾರ ಕನ್ನಡಿಗರನ್ನ ಉಳಿಸಿ, ಕನ್ನಡಿಗರನ್ನ ಬೆಳೆಸಿ. ಯಾಕಂದರೆ ಕನ್ನಡ ಆಲ್ರೆಡಿ ಬೆಳೆದಿದೆ. ಎಸ್, JK ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಾ ಇದ್ದೀರಾ, ಆಲ್ ದ ಬೆಸ್ಟ್, ಅದಕ್ಕೆ ಕಂಗ್ರ್ಯಾಟ್ಸ್. ಸೊ ದೇವರು ಸಾಕಷ್ಟು ಆಯಸ್ಸು, ಆರೋಗ್ಯ, ಯಶಸ್ಸನ್ನು ಕೊಡಲಿ ಅಂತ ಕೇಳ್ಕೊಳ್ತೇನೆ. ನಿಮಗೂ ಅಷ್ಟೇ, ಆದಷ್ಟು ಒಳ್ಳೊಳ್ಳೆ ಇಂಟರ್ವ್ಯೂಸ್ ಮಾಡಿ ಇನ್ನೂ ಚೆನ್ನಾಗಿ ಬೆಳೀರಿ ನೀವು. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ ನೋಡಿದ್ರಿ, ನ್ಯೂ ಇಯರ್ನ ಎಲ್ಲರೂ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತೀರಾ, ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರ್ತೀರಾ. ಇವತ್ತು ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ನ ಒಂದಷ್ಟು ಸೆಲೆಬ್ರೇಷನ್ನ ಜಾಸ್ತಿ ಮಾಡುವಂತಹ ಪ್ರಯತ್ನ ಇವತ್ತಿನ ಕಾರ್ಯಕ್ರಮ. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.